ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ. ನಮಸ್ಕಾರ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ವಾರ ನಾವು ಆರೋಗ್ಯ ಚಿಂತನಾ ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೂತ್ರಪಿಂಡದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೀಡ್ತಾ ಹೋಗ್ತೇವೆ. ನಮ್ಮ ಮೂತ್ರಪಿಂಡದ ಆರೋಗ್ಯವನ್ನ ನಾವು ಹೇಗೆ ಕಾಪಾಡಿಕೊಳ್ಬಹುದು, ಹಾಗೆ ಯಾವ ರೀತಿಯಾದಂತಹ ಕಾಯಿಲೆಗಳು ಬರ್ತದೆ, ಮೂತ್ರಪಿಂಡದ ಕಾಯಿಲೆಗಳು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಮೂತ್ರಪಿಂಡ ವೈದ್ಯಕೀಯ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೆ ಘಟಕದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರವೀಂದ್ರ ಪ್ರಭು ಅವರು ಇದ್ದಾರೆ. ಮೊದಲದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರಬಹುದು ಮೂತ್ರಪಿಂಡದ ಕಾಯಿಲೆಗೆ ಸಂಬಂಧಪಟ್ಟಂತೆ. ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಗಳನ್ನ ಕೇಳಬಹುದು. ಡಾಕ್ಟರ್, ಇವತ್ತು ನಾವು ನಮ್ಮ ಮೂತ್ರಪಿಂಡದ ಆರೋಗ್ಯವನ್ನ ಯಾವ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಬೇಕು, ಅದೇ ರೀತಿ ಮೂತ್ರಪಿಂಡದ ಕಾಯಿಲೆಗಳು ಯಾವುದೆಲ್ಲ ಇರ್ತದೆ, ಅದಕ್ಕೆ ಇರುವಂತಹ ಪರಿಹಾರವೇನು, ಸೊ ಇದೆಲ್ಲದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಮೂತ್ರಪಿಂಡಗಳ ಕಾರ್ಯಗಳು ಯಾವುದೆಲ್ಲ ಅಂತ ನಾವು ಹೇಳ್ತಾ ಹೋಗೋದಾದ್ರೆ. ಮೂತ್ರಪಿಂಡ ಅಂದ್ರೆ ಕಿಡ್ನಿ, ಕಿಬ್ಬೊಟ್ಟೆ ಹಿಂಭಾಗದಲ್ಲಿ ಇರುವಂತದ್ದು, ಬೆನ್ನು ಮೂಳೆ ಎರಡೂ ಕಡೆ ಇರುವಂತದ್ದು ಅಂಗಗಳು. ಕಿಡ್ನಿಯಲ್ಲಿ ಒಂದು 10 ಲಕ್ಷ ಅಷ್ಟು ಫಿಲ್ಟರ್ಸ್ ಗಳು ಇರ್ತದೆ. ಕಿಡ್ನಿ ಕೆಲಸ ಏನಂದ್ರೆ ದೇಹದಲ್ಲಿ ಬರುವಂತದ್ದು ಕೆಟ್ಟ ಅಂಶ, ಅದು ನೈಟ್ರೋಜನ್ ವೇಸ್ಟ್ ಅಂತ ಹೇಳ್ತಾರೆ, ಆ ಕೆಟ್ಟ ಅಂಶವನ್ನು ಮೂತ್ರದಲ್ಲಿ ಎಕ್ಸ್ಕ್ರೀಟ್ ಮಾಡೋದು. ಸೊ ರಕ್ತ ಒಂದು 5 ಲೀಟರ್ ರಕ್ತ ಇರ್ಬೋದು ದೇಹದಲ್ಲಿ, ಆ ರಕ್ತವನ್ನು ಒಂದೇ ದಿವಸದಲ್ಲಿ ಒಂದು 5 ಸಲ ಕ್ಲೀನ್ ಆಗ್ತದೆ. ಕ್ಲೀನ್ ಆಗಿ ಅದರಲ್ಲಿರೋದು ಕೆಟ್ಟ ಅಂಶ ಎಲ್ಲ ಮೂತ್ರದಲ್ಲಿ ಹೋಗ್ತದೆ. ಅದೇ ತರ ರಕ್ತದಲ್ಲಿ ಇರುವಂತದ್ದು ಲವಣಗಳು, ಅಂದ್ರೆ ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅದೆಲ್ಲ ಒಂದೇ ಬ್ಯಾಲೆನ್ಸ್ ಅಲ್ಲಿ ಇಡೋದನ್ನು. ಅದು ಜಾಸ್ತಿ ಕೂಡ ಆಗ್ಬಾರ್ದು, ಕಡಿಮೆ ಕೂಡ ಆಗ್ಬಾರ್ದು. ಸೊ ನಾವು ಊಟದಲ್ಲಿ ಏನ್ ತಗೊಳ್ತೇವೆ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ರಕ್ತದಲ್ಲಿ ಅದರದ್ದು ರೇಂಜ್ ಅಂತ ಹೇಳೋದು, ಅದು ಕರೆಕ್ಟ್ ರೇಂಜ್ ಇರ್ಬೇಕು. ಅದು ಕಿಡ್ನಿ ಮೂಲಕ ಅದನ್ನು ಬ್ಯಾಲೆನ್ಸ್ ಆಗ್ತದೆ. ಮತ್ತೆ ಅದೇ ತರ ಆಮ್ಲ ಅಂಶ, ಅಂದ್ರೆ ಡೈಲಿ ಒಂದು ಆಸಿಡ್ ಅಂತ ಬರ್ತದೆ ಅದು ದೇಹದಲ್ಲಿ. ಅದು ಆಸಿಡ್ ಜಾಸ್ತಿ ಆದ್ರೆ ಅದು ದೇಹಕ್ಕೆ ಒಳ್ಳೇದಲ್ಲ. ಸೊ ಅದು ಎಕ್ಸ್ಟ್ರಾ ಆಸಿಡ್ ಅನ್ನು ಕೂಡ ಮೂತ್ರದಲ್ಲಿ ಹೊರಗಡೆ ಹಾಕೋದು. ಮತ್ತೆ ಅದೇ ತರ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡವನ್ನು ಒಂದು ಬ್ಯಾಲೆನ್ಸ್ ಅಲ್ಲಿ ಇಡೋದು. ರಕ್ತದ ಕೆಂಪು ಕಣ ಅಂದ್ರೆ ಹಿಮೋಗ್ಲೋಬಿನ್ ಅಂತ ಹೇಳ್ತಾರೆ, ಅದರದ್ದು ಉತ್ಪಾದನೆ ಕೂಡ ಕಿಡ್ನಿ ಮೂಲಕ ಆಗೋದು. ಸೊ ಈ ತರ ಒಂದು 5 ಕೆಲಸ ಉಂಟು. ಕೆಲಸ ಕಿಡ್ನಿಗೆ ಏನಾದ್ರೂ ಹಾನಿ ಆದ್ರೆ, ಡ್ಯಾಮೇಜ್, ಅದು ಫಿಲ್ಟರ್ಗೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಈ ಕೆಲಸಗಳು ಕಡಿಮೆ ಆಗ್ತಾ ಹೋಗ್ತದೆ. ಅದನ್ನು ನಾವು ವೈಫಲ್ಯ ಅಂತ ಹೇಳ್ಬಹುದು. ಈಗ ಈ ಮೂತ್ರಪಿಂಡದ ಕಾಯಿಲೆಗೆ ಸಾಮಾನ್ಯ ಕಾರಣಗಳು ಯಾವುದೆಲ್ಲ ಅಂತ ನೋಡ್ತಾ ಹೋಗೋದಾದ್ರೆ ಏನೆಲ್ಲ ಕಾರಣಗಳಿರ್ತದೆ ಈ ಕಾಯಿಲೆಗೆ? ಸೊ ಸಾಮಾನ್ಯವಾಗಿ 2 ತರದ್ದು ಕಾಯಿಲೆಗಳು ಕಂಡು ಬರ್ಬೋದು. ಒಂದು ಅಕ್ಯೂಟ್ ಅಂತ ಹೇಳೋದು, ಅಕ್ಯೂಟ್ ಅಂದ್ರೆ ಅದು ಸರಿಯಾಗುವಂತದ್ದು. ಇನ್ನೊಂದು ಕ್ರಾನಿಕ್, ಅದು ಪರ್ಮನೆಂಟ್. ಅಕ್ಯೂಟ್ ಅಂತ ಬರೋದು ನಾವು ಕಾಣಿಸ್ಕೊಳ್ಳೋದು ಹೆಚ್ಚಿನ ಅಂಶ ಜ್ವರಗಳಿಂದ. ಕೆಲವು ಅಂದ್ರೆ ಮಲೇರಿಯಾ ಇರ್ಬೋದು, ಇಲಿ ಜ್ವರ, ಡೆಂಗು ಜ್ವರ, ಅದು ಜಾಸ್ತಿ ಅಂದ್ರೆ ಸಿವಿಯರಿಟಿ ಜಾಸ್ತಿ ಇದ್ರೆ ಅದು ಕಿಡ್ನಿಗೆ ತೊಂದರೆ ಕೊಡ್ಬೋದು. ಅದೇ ತರ ಅದು ಜ್ವರಗಳದ್ದು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ, ಅದು ಜ್ವರದ್ದು ಪರಿಣಾಮ ಎಲ್ಲ ಹೋದ್ಮೇಲೆ ಕಿಡ್ನಿ ಕೂಡ ಸರಿ ಆಗ್ಬೋದು. ಅದನ್ನು ನಾವು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳೋದು. ಸೊ ಅಕ್ಯೂಟ್ ಅಂತ ಶಬ್ದ ಬಂದ್ರೆ ಅದು ಸರಿಯಾಗ್ಲಿಕ್ಕೆ ಚಾನ್ಸ್ ಉಂಟು. ಸರಿಯಾಗ್ಲಿಕ್ಕೆ ಒಂದು ವಾರದಿಂದ 3 ತಿಂಗಳು ಆಗ್ಬೋದು. ಅದೇ ತರ ಪರ್ಮನೆಂಟ್ ಆಗಿ ಬರುವಂತದ್ದು ಕಾಯಿಲೆಗಳು, ಅದು ಕ್ರಾನಿಕ್ ಅಂತ ಹೇಳ್ತಾರೆ. ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳೋದು. ಸೊ ಆ ಕಾಯಿಲೆಗಳಿಗೆ ಕಾರಣ ಏನಂದ್ರೆ ಮಧುಮೇಹ. ಫಸ್ಟ್ ಕಾರಣ ಮಧುಮೇಹ. ಸೊ ಒಂದು 100 ಜನ ನಾವು ಕ್ರಾನಿಕ್ ಪರ್ಮನೆಂಟ್ ಕಿಡ್ನಿ ಕಾಯಿಲೆ ನೋಡೋದು, ಅದರಲ್ಲಿ 40-50 ಜನರಿಗೆ ಅದು ಮಧುಮೇಹ ಇರ್ತದೆ. ತುಂಬಾ ವರ್ಷ ಡಯಾಬಿಟಿಸ್ ಇದ್ದವರು, ಅವ್ರು ಸರಿ ಕಂಟ್ರೋಲ್ ಪತ್ತೆ ಮಾಡ್ಲಿಲ್ಲ, ಅದ್ರ ಟ್ರೀಟ್ಮೆಂಟ್ ತಗೊಳ್ಳದೆ ಇದ್ರೆ 10 ವರ್ಷಕ್ಕಿಂತ ಹೆಚ್ಚು, ಅವರಿಗೆ ಒಂದು 10ರಲ್ಲಿ 2-3 ಜನರಿಗೆ ಕಿಡ್ನಿ ಕಾಯಿಲೆ ಬರ್ಬೋದು. ಅದೇ ತರ ರಕ್ತದೊತ್ತಡ, ಸೊ ಬ್ಲಡ್ ಪ್ರೆಷರ್ ಇರ್ತದೆ. ಕೆಲವರಿಗೆ ಬ್ಲಡ್ ಪ್ರೆಷರ್ ಇದ್ದದ್ದು ಗೊತ್ತಾಗುದಿಲ್ಲ, ಚೆಕ್ ಮಾಡಿರುವುದಿಲ್ಲ, ಅದು ಕಂಟ್ರೋಲ್ ಅಲ್ಲಿ ಇಲ್ಲ. ಸೊ ಅದು ಪತ್ತೆಯಿಂದ ಅಥವಾ ಮಾತ್ರೆಗಳು ಸರಿ ತಗೊಳ್ದೇ ಇದ್ರೆ, ಅದು ಕೂಡ ಒಂದು 5-10 ವರ್ಷ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇದ್ರೆ, ಆ ಕಾರಣದಿಂದ ಕೂಡ ಕಿಡ್ನಿ ಕಾಯಿಲೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಬರ್ಬೋದು. ಮತ್ತೆ ಹೆರಿಡಿಟ್ರಿ, ವಂಶ ಪಾರಂಪರಿಕ ಆಗಿ ಬರುವಂತದ್ದು ಕಾಯಿಲೆಗಳು, ಅದು ಫ್ಯಾಮಿಲಿಯಲ್ಲಿ ಇರ್ತದೆ ಕಿಡ್ನಿ ಏನೋ ಒಂದು ಕಾರಣದಿಂದ. ಇದು
ಮತ್ತೆ ಕೆಲವು ರಿಯಾಕ್ಷನ್ಸ್ ಅಂತ ಹೇಳ್ತಾರೆ. ಹ್ಮ್. ರಿಯಾಕ್ಷನ್ಸ್ ದೇಹದಲ್ಲೇ ರಿಯಾಕ್ಷನ್ ಆಗ್ಬೋದು, ಅಥವಾ ಹೊರಗಡೆಯಿಂದ ಏನಾದ್ರೂ ಸೇವನೆ ಮಾಡಿದ್ರಿಂದ. ಹ್ಮ್. ಅದು ಯೂಶಲಿ ಪೇನ್ ಕಿಲ್ಲರ್ಸ್, ನೋವಿನ ಮಾತ್ರೆ ಎಲ್ಲ ಜಾಸ್ತಿ ತಗೊಂಡವ್ರಿಗೆ, ಹ್ಮ್. ಮತ್ತೆ ನೀರು ಕಡಿಮೆ ತಗೊಳ್ಳೋರ್ಗೆ, ಅಂತವ್ರಿಗೆ ಅದು ಒಂದು 5-6 ಕಾರಣ ಈ ತರ ಉಂಟು. ಫಸ್ಟ್ ಮಧುಮೇಹ, ಮತ್ತೆ ರಕ್ತದೊತ್ತಡ, ಓಕೆ. ಫ್ಯಾಮಿಲಿಯಲ್ ಹ್ಮ್. ಹೆರಿಟರಿ ಪ್ರಾಬ್ಲಮ್ಸ್, ಮತ್ತೆ ಅದು ಮೆಡಿಸಿನ್ಸ್ ಇಂದ ಎಲ್ಲ. ಓಕೆ, ಈ ಎಲ್ಲ ಕಾರಣಗಳಿಂದ ಬರ್ತದೆ. ಹೌದು. ಓಕೆ ಡಾಕ್ಟರ್, ಇನ್ನು ಈ ಮೂತ್ರಪಿಂಡದ ಕಾಯಿಲೆಯ ಲಕ್ಷಣಗಳು, ಸಿಂಪ್ಟಮ್ಸ್ ಹೇಗೆ ಇರ್ತದೆ ಅಂತ? ಸೊ ನಾನು ಹೇಳ್ದಂಗೆ ಕಿಡ್ನಿಯ ಕೆಲಸ ಏನಂದ್ರೆ ಅದು ಕೆಟ್ಟ ಅಂಶವನ್ನು ಹೊರಗಡೆ ಹಾಕೋದು, ಹ್ಮ್. ಮತ್ತೆ ಲವಣಗಳ ಮೇಲೆ ಬ್ಯಾಲೆನ್ಸ್ ಇಡೋದು, ಮತ್ತೆ ರಕ್ತವನ್ನು ಒಂದು ಬ್ಯಾಲೆನ್ಸ್ ಅಲ್ಲಿ ಇಡೋದು, ರಕ್ತ ಹ್ಮ್. ಒತ್ತಡವನ್ನು ಬ್ಯಾಲೆನ್ಸ್ ಅಲ್ಲಿ ಇಡೋದು. ಸೊ ಈ ತರ ಕಿಡ್ನಿಗೆ ಏನಾದ್ರೂ ಕಾಯಿಲೆ ಬಂದ್ರೆ ಇದೆಲ್ಲ ಕೆಲಸ ಕಡಿಮೆ ಆಗ್ತದೆ. ಓಕೆ. ಸೊ ಕೆಟ್ಟ ಅಂಶ ರಕ್ತದಲ್ಲಿ ತುಂಬಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹ್ಮ್. ರಕ್ತ ಕಡಿಮೆ ಆಗ್ತದೆ, ಹ್ಮ್. ನೀರು ತುಂಬುತ್ತದೆ. ಯಾಕಂದ್ರೆ ಮೂತ್ರದಲ್ಲಿ ನೀರು ಹೋಗ್ಬೇಕು, ಅದು ನೀರು ಹೋಗೋದಿಲ್ಲ, ನೀರು ತುಂಬೋದು, ಮತ್ತೆ ರಕ್ತ ಕಡಿಮೆ ಆಗ್ತದೆ. ಓಕೆ. ಸೊ ಕಾಲಲ್ಲಿ ನೀರು ತುಂಬಿಕೊಳ್ಳೋದು, ಹ್ಮ್. ಒಂಥರ ರಕ್ತ ಕಡಿಮೆ ಆಗಿ ಕ್ಷೀಣತನ ಬರೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಹೋಗೋದು, ಹ್ಮ್. ಅಥವಾ ಕಿಡ್ನಿಗೆ ಮೂತ್ರದ ಮೇಲೆ ಕಂಟ್ರೋಲ್ ಇರುವುದಿಲ್ಲ, ಮೂತ್ರ ಜಾಸ್ತಿ ಹೋಗೋದು. ಸೊ ಕಡಿಮೆ ಕೂಡ ಆಗ್ಬೋದು. ಕಡಿಮೆ ಆದ್ರೆ ನೀರು ತುಂಬುತ್ತದೆ, ಜಾಸ್ತಿ ಆದ್ರೆ ಹೆಚ್ಚು ಟೈಮ್ ಮೂತ್ರಕ್ಕೆ ಹೋಗ್ಬೇಕು. ಓಕೆ. ಮತ್ತೆ BP ಜಾಸ್ತಿ ಆಗೋದು, ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಆಗೋದು. ಸೊ ಈ ತರ ಕೆಲವು ಲಕ್ಷಣಗಳು ಇರ್ತದೆ. ಹ್ಮ್. ಹ್ಮ್. ಬಟ್ ಹೆಚ್ಚಿನ ಅಂಶ ಮೊದಲನೇ ಹಂತದಲ್ಲಿ ಇದು ಯಾವುದು ಲಕ್ಷಣಗಳು ಕಂಡು ಬರುವುದಿಲ್ಲ. ಹ್ಮ್. ಸೊ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಓಕೆ. ಟೆಸ್ಟ್ ಮಾಡೋದು ಬಹಳ. ಸೊ ಯಾರಿಗೆ ಅದು ಚಾನ್ಸ್ ಉಂಟು, ಅಂದ್ರೆ ಮಧುಮೇಹ ಉಂಟು, ರಕ್ತದೊತ್ತಡ ಉಂಟು, ಅವರು ಯಾವಾಗ್ಲೂ ಕಿಡ್ನಿ ಟೆಸ್ಟ್ ಒಂದು ಮಾಡಬೇಕು. ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳಿದ್ರು ಡಾಕ್ಟರ್. ಹಾಗಂತ ಹೇಳಿದ್ರೆ ಏನು ಅಂತ ಡೀಟೇಲ್ ಆಗಿ ಹೇಳೋದಾದ್ರೆ? ಅದೇ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದ್ರೆ ಅದು ಒಂಥರ ಪರ್ಮನೆಂಟ್ ಅಂತ ಹೇಳೋದು. ಓಕೆ. ಪರ್ಮನೆಂಟ್ ಆಗಿ ಅಂದ್ರೆ ಕಿಡ್ನಿಯಲ್ಲಿ ಇರೋದು ಫಿಲ್ಟರ್ಸ್ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆದ್ರೆ ಓಕೆ. ಅದನ್ನು ಕ್ರಾನಿಕ್. ಸೊ ಹ್ಮ್. ಒಂದು ಟೈಮ್ ಪೀರಿಯಡ್ ಕೊಟ್ರೆ 3 ತಿಂಗಳಕ್ಕಿಂತ ಹೆಚ್ಚು ಇರುವಂತದ್ದು ಕಿಡ್ನಿ ಕಾಯಿಲೆ, ಹ್ಮ್. ಅದನ್ನು ಕ್ರಾನಿಕ್ ಅಂತ ಹೇಳ್ತೇವೆ. ಇನ್ನು ಮೂತ್ರಪಿಂಡದ ಕಲ್ಲುಗಳು ಅಂದ್ರೆ ಕಿಡ್ನಿ ಸ್ಟೋನ್ಸ್ ಅಂತ ನಾವು ಹೇಳ್ತೇವೆ. ಸೊ ಅದು ಯಾವ ಕಾರಣದಿಂದ ಆಗ್ತದೆ, ಮತ್ತೆ ಅದಕ್ಕೆ ಏನೆಲ್ಲ ಚಿಕಿತ್ಸೆ ಇರ್ತದೆ ಅಂತ? ಸೊ ಯೂಶಲಿ ನಮ್ಗೆ ಕಂಡು ಬರೋದು ಅದು ಸ್ಟೋನ್ಸ್ ಬರೋದು ಯಾವಾಗಂದ್ರೆ ನೀರು ಕಡಿಮೆ ತಗೊಳ್ಳೋರಿಗೆ. ಓಕೆ. ಸೊ ಕೆಲವು ಜಾಗದಲ್ಲಿ ನೀರು ಸಿಗುದಿಲ್ಲ. ಹ್ಮ್. ಅಂದ್ರೆ ನಾವು ಡೆಸರ್ಟ್ ಏರಿಯಾ ಅಂತ ಹೇಳ್ತೇವೆ, ರಾಜಸ್ಥಾನ್, ಥಾರ್ ಡೆಸರ್ಟ್ ಅದಲ್ಲೆಲ್ಲ. ಮತ್ತೆ ನಮ್ಮ ಸ್ಟೇಟ್ ಅಲ್ಲಿ ಕೂಡ ಕೆಲವು ಜಾಗದಲ್ಲಿ ಹ್ಮ್. ನೀರು ಕಡಿಮೆ ಇರ್ತದೆ. ಸೊ ಅವರಿಗೆ ನೀರು ತಗೊಳ್ಳಿಕ್ಕೆ ಅಷ್ಟು ಅವಕಾಶ ಇರುವುದಿಲ್ಲ. ಓಕೆ. ಸೊ ನೀರು ಯಾರು ಕಡಿಮೆ ತಗೊಳ್ತಾರೆ, ಮತ್ತೆ ಅದೇ ತರ ಕೆಲವು ರಕ್ತದಲ್ಲಿ ಯಾವ್ದಾದ್ರು ಲವಣಗಳು ಜಾಸ್ತಿ ಆದ್ರೆ, ಕ್ಯಾಲ್ಸಿಯಂ ಇರ್ಬೋದು, ಯೂರಿಕ್ ಆಸಿಡ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಓಕೆ. ಅದು ಊಟದಲ್ಲಿ ಜಾಸ್ತಿ ತಗೊಳ್ಳೋದು, ಅಥವಾ ಅದು ರಕ್ತದಲ್ಲಿ ಜಾಸ್ತಿ ಆದ್ರೆ, ಸೊ ಆ ಕಾರಣದಿಂದ ಕಲ್ಲು ಬೆಳೀತದೆ. ಅಂದ್ರೆ ನೀರು ಕಡಿಮೆ ಆಗುವಾಗ ಅದು ಲವಣಗಳು ಅಂಶ ಜಾಸ್ತಿ ಆಗುವಾಗ ಅದು ಗಟ್ಟಿಯಾಗಿ ಕಲ್ಲು ತರ ಬೆಳೀತದೆ. ಓಕೆ ಡಾಕ್ಟರ್, ಈ ಡಯಾಲಿಸಿಸ್ ಅಂತ ಹೇಳಿದ್ರೆ ಏನು, ಮತ್ತೆ ಅದು ಯಾವಾಗ ಬೇಕಾಗ್ತದೆ ಆ ವ್ಯಕ್ತಿಗೆ ಅಂತ? ಹೌದು, ಡಯಾಲಿಸಿಸ್ ಅಂದ್ರೆ ಕಿಡ್ನಿ ಕೆಲಸವನ್ನು ಒಂದು ಕೃತಕವಾಗಿ ನಡೆಸೋದು. ಓಕೆ. ಸೊ ಕಿಡ್ನಿ ವೈಫಲ್ಯ ಬಂದ ಮೇಲೆ, ಹ್ಮ್. ನಾನು ಹೇಳ್ದಂಗೆ ಈಗ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರ್ಬೋದು, ಅಕ್ಯೂಟ್ ಕಿಡ್ನಿ ಇಂಜುರಿ ಇರ್ಬೋದು, 2 ಕಾರಣದಲ್ಲಿ ಕಿಡ್ನಿ ಕೆಲಸ ಒಂದು ಬಹಳ ಕಡಿಮೆ ಆದ್ರೆ, ಒಂದು ನಂಬರ್ ಕೊಡೋದಾದ್ರೆ 10% ಕೆಲಸ ಕೂಡ ಇಲ್ಲ. ಹ್ಮ್. ಸೊ ಆ ಟೈಮಲ್ಲಿ ಮದ್ದಿಂದ ಆಗ್ಲಿ ಅಥವಾ ಪತ್ತೆಯಿಂದ ಅದನ್ನು ನಡೆಸಲಿಕ್ಕೆ ಆಗುದಿಲ್ಲ, ಓಕೆ. ಒಂದು ಕಾರ್ಯವನ್ನು ನಡೆಸಲಿಕ್ಕೆ ಆಗುದಿಲ್ಲ. ಆ ಹ್ಮ್. ಸಿಚುವೇಶನ್ ಅಲ್ಲಿ ಡಯಾಲಿಸಿಸ್ ಅಂತ ಮಾಡೋದು. ಓಕೆ. ಸೊ ಡಯಾಲಿಸಿಸ್ ಅಂದ್ರೆ ಕೃತಕವಾಗಿ ಅದು ಕಿಡ್ನಿ ಕೆಲಸವನ್ನು ನಡೆಸೋದು. ಸೊ ಕಿಡ್ನಿ ಹೇಗೆ ರಕ್ತವನ್ನು ಶುದ್ಧ ಮಾಡ್ತದೆ, ಅದೇ ತರ ರಕ್ತವನ್ನು ದೇಹದಿಂದ ಹೊರಗಡೆ ತಂದು ಅದು ಫಿಲ್ಟರ್ ಮೂಲಕ ರಕ್ತವನ್ನು ಕ್ಲೀನ್ ಮಾಡಿ ಅದನ್ನು ವಾಪಸ್ ಕೊಡೋದು. So ಅದನ್ನು ಡಯಾಲಿಸಿಸ್ ಅಂತ ಹೇಳ್ತಾರೆ. ಅದನ್ನ ಲೈಫ್ ಲಾಂಗ್ ಮಾಡ್ಬೇಕಾಗ್ತದಾ ಹೇಗೆ? ಲೈಫ್ ಲಾಂಗ್ ಅಂದ್ರೆ ಅದು ಕಿಡ್ನಿ ಕೆಲಸ ಎಷ್ಟು ಸಮಯ ಕಡಿಮೆ ಉಂಟು ಹ್ಮ್. ಅಷ್ಟು ತನಕ. ಹ್ಮ್. ಹ್ಮ್. ಸೊ ನಾನು ಫಸ್ಟ್ ಉದಾಹರಣೆ ಕೊಟ್ಟದ್ದು ಅಕ್ಯೂಟ್ ಕಿಡ್ನಿ ಇಂಜುರಿ. ಅಕ್ಯೂಟ್ ಹೌದು. ಅಂದ್ರೆ ಕೆಲವು ಜ್ವರದಿಂದ ಬರಬಹುದು, ಬರೋದು. ಹ್ಮ್. ಅದರದ್ದು ಪರಿಣಾಮ ಹೋದ್ಮೇಲೆ ಕಿಡ್ನಿ ಸರಿ ಆಗ್ತದೆ. ಹ್ಮ್. ಕಿಡ್ನಿ ಸರಿಯಾದ್ರೆ ಡಯಾಲಿಸಿಸ್ ಅನ್ನು ನಿಲ್ಲಿಸಬಹುದು. ಹ್ಮ್. 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 ಕೆಲವು ಪರ್ಮನೆಂಟ್ ಕಾಯಿಲೆ ಉಂಟು, ಕಿಡ್ನಿ ಸರಿನೇ ಆಗೋ ಚಾನ್ಸ್ ಇರುವುದಿಲ್ಲ, ಅಂತವರಿಗೆ ಪರ್ಮನೆಂಟ್ ಮಾಡ್ಬೇಕು. ಸೊ ಅದು ಕಿಡ್ನಿ ಕೆಲಸದ ಮೇಲೆ ಡಿಪೆಂಡ್ ಉಂಟು. ಹ್ಮ್. ಹ್ಮ್. ಸೊ ಕೆಲವರು ಏನ್ ಎಣಿಸ್ತಾರಂದ್ರೆ ಡಯಾಲಿಸಿಸ್ ಸ್ಟಾರ್ಟ್ ಆದ್ರೆ ಅದು ಕಂಟಿನ್ಯೂ ಆಗ್ತದೆ, ಆತರ ಅಲ್ಲ. ಕಿಡ್ನಿ Okay. ಕೆಲಸ ಮೇಲೆ ಡಿಪೆಂಡ್ ಉಂಟು. ಡಿಪೆಂಡ್ ಆಗ್ತದೆ. ಕೆಲಸ ಸರಿ ಆದ್ರೆ ನಿಲ್ಲಿಸಬಹುದು, ಹ್ಮ್. ಸರಿ ಆಗ್ಲಿಲ್ಲ ಮುಂದುವರಿಸಬೇಕು. ಓಕೆ. ಈ ಮೂತ್ರಪಿಂಡದ ಕಾಯಿಲೆಯಲ್ಲಿ ಎಷ್ಟು ಹಂತಗಳಿರ್ತದೆ ಡಾಕ್ಟರ್? ಅದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದ್ರೆ 2ನೇ ಟೈಪ್ ನಾನು ಹೇಳಿದ್ದು. ಹ್ಮ್. ಅದರಲ್ಲಿ ಅದು ಕಿಡ್ನಿ ಫಂಕ್ಷನ್ ಮೇಲೆ, ಕಿಡ್ನಿ ಕೆಲಸ ಹೇಗುಂಟು ಅದರ ಪ್ರಕಾರ ಅದು ಹಂತಗಳನ್ನು ಅದು ಡಿವೈಡ್ ಮಾಡ್ತಾರೆ. ಹ್ಮ್. ಸೊ ನಾರ್ಮಲಿ ನಾನು ಹೇಳಿದ್ದು ಒಂದು 5 ಲೀಟರ್ ದೇಹದಲ್ಲಿ ರಕ್ತ ಇದ್ರೆ ಅದನ್ನು 5 ಸಲ ಶುದ್ಧಿ ಆಗ್ತದೆ ಹ್ಮ್. ದೇಹದಲ್ಲಿ. ಸೊ ಅದು ಒಂದು ನಿಮಿಷದಲ್ಲಿ ನೋಡಿದ್ರೆ
90ರಿಂದ 120 ml ಒಂದು ನಿಮಿಷದಲ್ಲಿ ಕ್ಲೀನ್ ಆಗ್ತದೆ. ಓಕೆ. ಸೊ 90ಕ್ಕಿಂತ ಕಡಿಮೆ ಆಗುವಾಗ ಅದು ಹಂತಗಳು ಬರ್ತದೆ. ಸೊ ಅದು ಮೊದಲನೇ ಹಂತದಲ್ಲಿ ಒಂದು 30 ಲೆವೆಲ್ ಅಲ್ಲಿ ಒಂದೊಂದು ಹಂತ. ಸೊ 15ಕ್ಕಿಂತ ಕಡಿಮೆ ಬಂದ್ರೆ ಅದು ಕೊನೆಯ ಹಂತ ಅಂತ ಹೇಳೋದು. ಅಂದ್ರೆ 15 ml ಕೂಡ ಒಂದು ನಿಮಿಷದಲ್ಲಿ ಕ್ಲೀನ್ ಆಗುದಿಲ್ಲ ಅಂದ್ರೆ ಅದು ಕೊನೆಯ ಹಂತ. 90 ಮೇಲೆ ಇದ್ದವರು ಕಾಯಿಲೆ ಉಂಟು, 90 ಮೇಲೆ ಉಂಟು, ಅದು ಮೊದಲನೇ ಹಂತ. ಅದ್ರ ಕೆಳಗಡೆ 30 ಲೆವೆಲ್ಗೆ 4ನೇದು, 3ನೇದು, 2ನೇದು, ಅಂದ್ರೆ 5ನೇದು ಹಾಗೆ ಹೇಳೋದು. 5ನೇ ಹಂತ ಅಂದ್ರೆ ಅದರಲ್ಲಿ ಒಂದು ನಾರ್ಮಲ್ ಲೆವೆಲ್, ಅಂದ್ರೆ ನಾರ್ಮಲ್ ಕೆಲಸ ನಡೆಯುವುದಿಲ್ಲ, ಅದು ಕೃತಕವಾಗಿ ನಡೆಸಬೇಕು ಕೊನೆಯ ಹಂತದಲ್ಲಿ. 5ನೇ ಫಸ್ಟ್ 4 ಹಂತಗಳಲ್ಲಿ ಅದು ಪತ್ತೆಯಿಂದ ಮತ್ತೆ ಮದ್ದಲ್ಲಿ ಅದನ್ನು ಸ್ವಲ್ಪ ಮುಂದೆ ತಳ್ಳಬಹುದು. ಇನ್ನು ಈ ಮೂತ್ರಪಿಂಡದ ಕಾಯಿಲೆಯನ್ನ ಹೇಗೆ ನಿರ್ಣಯಿಸಲಾಗ್ತದೆ ಅಂತ ಹೇಗೆ ಕಂಡುಹಿಡಿಯುವುದು ಅದನ್ನ? ಸೊ ಮೊದಲನೇ ಹಂತಗಳಲ್ಲಿ ಅದಕ್ಕೆ ಏನ್ ಸಿಂಪ್ಟಮ್ಸ್ ಇರುವುದಿಲ್ಲ, ಲಕ್ಷಣಗಳು ಏನಿರುವುದಿಲ್ಲ. ಸೊ ಅದು ಟೆಸ್ಟ್ ಅಲ್ಲಿ ಗೊತ್ತಾಗ್ಬೇಕು. ಟೆಸ್ಟ್ ಏನು ಸ್ಪೆಷಲ್ ಟೆಸ್ಟ್ ಏನು ಇರುವುದಿಲ್ಲ ಅದರಲ್ಲಿ. ಒಂದು ಅದು ಪೇಷಂಟ್ ಇದು ಒಂದು ಬ್ಲಡ್ ಪ್ರೆಷರ್ ನೋಡ್ಬೇಕು, ಅದು ರಕ್ತೊತ್ತಡ ಜಾಸ್ತಿ ಉಂಟು, ಅದು ಒಂದು. ಮತ್ತೆ ಮೂತ್ರ ತಪಾಸಣೆ, ಮೂತ್ರದಲ್ಲಿ ಏನ್ ನೋಡೋದಂದ್ರೆ ಪ್ರೋಟೀನ್, ಅದು ಸಣ್ಣ ಲ್ಯಾಬ್ ಅಲ್ಲಿ ಕೂಡ ಆಗ್ತದೆ. ಡಿಪ್ ಸ್ಟಿಕ್ ಟೆಸ್ಟ್ ಅಂತ ಹೇಳ್ತಾರೆ. ಒಂದು ಸ್ಟಿಕ್ ಹಾಕಿದ್ರೆ ಮೂತ್ರದಲ್ಲಿ ಒಂದು ಪ್ರೋಟೀನ್ ಉಂಟ ಇಲ್ಲ ಹೇಳ್ತದೆ. ಸೊ ಪ್ರೋಟೀನ್ ಇದ್ರೆ ಕಿಡ್ನಿ ಕಾಯಿಲೆ ಉಂಟಂತ. ಮತ್ತೆ 3ನೇದು ಬ್ಲಡ್ ಅಲ್ಲಿ ನಾವು ಯೂರಿಯಾ ಮತ್ತೆ ಕ್ರಿಯಾಟಿನಿನ್ ಟೆಸ್ಟ್ ನೋಡ್ತೇವೆ. ಸೊ ಕಿಡ್ನಿ ಕೆಲಸ ಹೇಗೆ ಕಡಿಮೆ ಆಗ್ತದೆ ಅದೇ ತರ ಅದು ಯೂರಿಯಾ ಕ್ರಿಯಾಟಿನಿನ್ ಜಾಸ್ತಿ ಆಗ್ತದೆ ಹೋಗ್ತದೆ. ಸೊ ಕ್ರಿಯಾಟಿನಿನ್, ಮೂತ್ರ ಟೆಸ್ಟ್ ಮತ್ತೆ ಬ್ಲಡ್ ಪ್ರೆಷರ್, ಈ 3 ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ ಈ 3 ಟೆಸ್ಟ್ ಮಾಡಬೇಕು. ಈ 3 ಟೆಸ್ಟ್ ಅಲ್ಲಿ ಏನಾದ್ರೂ ಸಂಶಯ ಇದ್ರೆ ಮತ್ತೆ ನೆಕ್ಸ್ಟ್ ಇದು ಮಾಡ್ಬೇಕು. ಕೊನೆ ಹಂತ ಅಂದ್ರೆ 4ನೇದು 5ನೇ ಹಂತದಲ್ಲಿ ಅದರದ್ದು ಲಕ್ಷಣಗಳು ಮುಂದೆ ಬರ್ತದೆ. ಸೊ ಒಂದು ಮಧುಮೇಹ ಉಂಟು, ರಕ್ತ ಒತ್ತಡ ಉಂಟು, ಅವರಿಗೆ ಕಾಲಲ್ಲಿ ನೀರು ತುಂಬ್ತಾ ಉಂಟು, ಅಥವಾ ಕ್ಷೀಣತನ ಬರ್ತಾ ಉಂಟು, ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಉಂಟು, ಆ ಟೈಮಲ್ಲಿ ನಾವು ಮತ್ತೆ ಲಾಸ್ಟ್ ಸ್ಟೇಜ್ ಅಲ್ಲಿ ವಾಂತಿ, ಊಟ ಸೇರುದಿಲ್ಲ, ಅದೆಲ್ಲ ಕೊನೆ ಹಂತದ ಲಕ್ಷಣಗಳು. ಅದೆಲ್ಲ ಬಂದ್ರೆ ನಾವು ಡೆಫಿನೆಟ್ ಟೆಸ್ಟ್ ಮಾಡ್ಬೇಕು. ಈಗ ಒಬ್ಬ ವ್ಯಕ್ತಿ ಒಂದು ಕಿಡ್ನಿಯಿಂದ ಬದುಕಬಹುದಾ ಅನ್ನುವಂಥದ್ದು? ತುಂಬಾ ಜನರಿಗೆ 2 ಕಿಡ್ನಿ ಇರುದಿಲ್ಲ, ಒಂದೇ ಇರ್ತದೆ. ಮತ್ತೆ ಕೆಲವರು ದಾನ ಮಾಡ್ತಾರೆ ಅವ್ರ ರಿಲೇಷನ್ಸ್ಗೆ, ಅಂದ್ರೆ ರಿಲೇಟಿವ್ಸ್ ಅಲ್ಲಿ ಯಾರಿಗಾದ್ರೂ ಕಿಡ್ನಿ ಪ್ರಾಬ್ಲಮ್ ಉಂಟು, ಕಿಡ್ನಿ ಕಸಿ ಮಾಡಬೇಕು, ಸೊ ರಿಲೇಷನ್ಸ್ ದಾನ ಮಾಡ್ತಾರೆ. ಸೊ ಒಂದು ಕಿಡ್ನಿ ಅದರದ್ದು ಕೆಲಸ ಕಂಪ್ಲೀಟ್ ಆಗಿ ಸರಿ ಇದ್ರೆ ಅದು ನಾರ್ಮಲ್ ಆಯುಷ್ಯ ಅವನು ಇದು ನಡೆಸಬಹುದು. ಸ್ವಲ್ಪ ಇದು ಕೇರ್ ತಗೊಳ್ಬೇಕು, ಕಾಷನ್ ಇರಬೇಕು. ಅಂದ್ರೆ ಯಾವ ರೀತಿಯಲ್ಲಿ ಕೇರ್ ತಗೊಳ್ಬೇಕಾಗ್ತದೆ? ಅದೇ ಒಂದೇ ಕಿಡ್ನಿ ಅಂದ್ರೆ ಎಲ್ರು ಅದು ತಗೊಳ್ಳೋದು ಒಳ್ಳೇದು. ಒಂದು ಪತ್ತೆಯಲ್ಲಿ ಡಯಟ್ ಮಾಡೋದು, ಮತ್ತೆ ನೀರ್ ಕರೆಕ್ಟ್ ತಗೊಳ್ಳೋದು, ಮತ್ತೆ ಸುಮ್ಮನೆ ಮಾತ್ರೆಗಳನ್ನು ತಗೊಳ್ಬಾರ್ದು. ಅಂದ್ರೆ ಒಂದೇ ಕಿಡ್ನಿ ಸರಿ ಇಟ್ಕೊಳ್ಬೇಕಾದ್ರೆ ಅವರು ಅದು ಪತ್ತೆ ಮತ್ತೆ ನೀರಿದು ಮತ್ತೆ ಮೆಡಿಸಿನ್ಸ್ ಬಗ್ಗೆ ಎಲ್ಲ ಸ್ವಲ್ಪ ಕಾಷನ್ ಇರಬೇಕು, ಜಾಗೃತೆ ಇರಬೇಕು. ಇನ್ನು ನಾವು ಮೂತ್ರಪಿಂಡದ ಕಸಿ ಅಂತ ನಾವು ಕೇಳಿದ್ದೇವೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಹಾಗಂತ ಹೇಳಿದ್ರೆ ಏನು, ಅದು ಯಾರಿಗೆ ಅಗತ್ಯ ಇರ್ತದೆ, ಪ್ರೊಸೀಜರ್ ಹೇಗಿರ್ತದೆ ಡಾಕ್ಟರ್ ಅದರದ್ದು? ಸೊ ಕಿಡ್ನಿ ಕಸಿ ಅಂದ್ರೆ ದಾನಿ ಎಲ್ರಿಗೂ 2 ಕಿಡ್ನಿ ಇರ್ತದೆ ಹೆಚ್ಚಿನವ್ರಿಗೆ. ಒಂದು ಕಿಡ್ನಿಯನ್ನು ದಾನಿಯಿಂದ ತೆಗೆದು ಅದು ರೋಗಿಗೆ ಕೊಡೋದು, ಅದು ಕಿಡ್ನಿ ಕಸಿ ಅಂತ ಹೇಳೋದು. ಸೊ ಕಿಡ್ನಿ ಕಸಿ ಯಾರಿಗೆ ಬೇಕಾಗ್ತದೆ ಅಂದ್ರೆ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತಾರೆ. ನಾನು ಹೇಳಿದ್ದು ಹಂತಗಳು ಉಂಟು. 5ನೇ ಹಂತದಲ್ಲಿ ಯಾರಿಗೆ ಡಯಾಲಿಸಿಸ್ ಸ್ಟಾರ್ಟ್ ಆಗಿದೆ, ಅಂದ್ರೆ ಡಯಾಲಿಸಿಸ್ ಬೇಕಾಗ್ತಾ ಉಂಟು, ಅಂತವ್ರಿಗೆ ಇದು ಕಿಡ್ನಿ ಕಸಿ ಮಾಡಬೇಕು. ಸೊ ಡಯಾಲಿಸಿಸ್ ಮತ್ತೆ ಕಿಡ್ನಿ ಕಸಿ ಕಂಪೇರ್ ಮಾಡಿದ್ರೆ, ಡಯಾಲಿಸಿಸ್ ನಾವು ಎಷ್ಟು ಒಳ್ಳೇದಾಗಿ ಮಾಡಿದ್ರು ಕೂಡ ಕಿಡ್ನಿ ಅಷ್ಟು ಕೆಲಸ ಕೃತಕವಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ 10ರಿಂದ 15% ಕೆಲಸ ಮಾತ್ರ ನಡೆಸಬಹುದು ಮಷೀನ್ ಅಲ್ಲಿ. ಸೊ ಒಬ್ರು ಏನಾದ್ರು ದಾನಿ ಇದ್ರೆ ಒಂದು ಕಿಡ್ನಿ ಕೊಟ್ರೆ ಅವ್ರಿಗೆ ಲೈಫ್ ನಾರ್ಮಲ್ ಆಗ್ಬಹುದು. ಸೊ ಅದಕ್ಕೆ ಅವ್ರದೇ ರಿಲೇಷನ್ಸ್ ಇಂದ ರಕ್ತ ಸಂಬಂಧಿಕರು ಅದು ದಾನ ಮಾಡಬೇಕು. ಸೊ 18 ವಯಸ್ಸು ನಂತರ ಒಂದು 60ರಿಂದ 65 ವರ್ಷ ಆ ರೇಂಜ್ ಅಲ್ಲಿ ಮತ್ತೆ ಅವ್ರಿಗೆ ಕಾಯಿಲೆ ಇರಬಾರ್ದು. 2 ಕಿಡ್ನಿ ಇರಬೇಕು, 2 ಕಿಡ್ನಿ ಸರಿ ಇರಬೇಕು, ಮತ್ತೆ ಅವರಿಗೆ ಯಾವ ತರದ್ದು ಕಾಯಿಲೆ ಇರಬಾರ್ದು. ಅಂದ್ರೆ ಅವರಿಗೆ ಡಯಾಬಿಟೀಸ್, ಬ್ಲಡ್ ಪ್ರೆಷರ್ ಆಗ್ಲಿ, ಹಾರ್ಟ್ ಪ್ರಾಬ್ಲಮ್, ಆತರ ಯಾವ ತರದ್ದು ಕಾಯಿಲೆ ಇಲ್ಲದೆ ಇರೋರು ದಾನ ಮಾಡಬಹುದು. ಈಗ ಯಾರು ಕಿಡ್ನಿಯನ್ನ ದಾನ ಮಾಡ್ತಾರೆ, ಸೊ ಅವರು ನಂತರ ಆರೋಗ್ಯವಾಗಿ ಇರ್ತಾರ ಕಿಡ್ನಿ ದಾನವನ್ನು ಮಾಡಿ ಆದ್ಮೇಲೆ? ಮತ್ತೆ ಹೇಗೆ ಕೇರ್ ತಗೊಳ್ಬೇಕು ಅವರು? ಹೌದು. ಸೊ ಒಂದೇ ಕಿಡ್ನಿ ಇರೋದ್ರಿಂದ ನಾನು ಹೇಳ್ದಂಗೆ ಅದು ಜಾಗ್ರತೆ ಇರಬೇಕು. ಬಟ್ ಅವ್ರಿಗೆ ಬೇರೆ ಏನ್ ಕಾಯಿಲೆ ಬರೋದು ಚಾನ್ಸ್ ಬಹಳ ಕಡಿಮೆ. ಯಾಕಂದ್ರೆ ಅದು ಕೊಡೋ ಮುಂಚೆ ಎಲ್ಲ ಟೆಸ್ಟ್ ಆಗಿರ್ತದೆ.
ಸೊ ಎಲ್ಲ ಟೆಸ್ಟ್ ನಾರ್ಮಲ್ ಇದ್ರೆ ಮಾತ್ರ ಅದು ದಾನ ಮಾಡ್ಬೋದು. ಸೊ ನಂತರ ಅವರು ಸ್ವಲ್ಪ ಜಾಗ್ರತೆ ಇರಬೇಕು. ವರ್ಷಕ್ಕೆ ಒಂದು ಸಲ ಅವರು ಟೆಸ್ಟ್ ಮಾಡಬೇಕು, ಕಿಡ್ನಿ ಸರಿ ಉಂಟಾ ಇಲ್ಲ. ಮತ್ತೆ ಬೇರೆ ಏನು ತೊಂದರೆ ಬರೋದು ಹೆಚ್ಚು ಕಂಡು ಬರೋದಿಲ್ಲ. ಓಕೆ ಡಾಕ್ಟರ್, ಈಗ ಒಂದು ವೇಳೆ ರಿಲೇಟಿವ್ಸ್ ಅಲ್ಲಿ ಯಾರು ಕಿಡ್ನಿ ದಾನವನ್ನ ಮಾಡ್ಲಿಕ್ಕೆ ಯಾರು ಒಪ್ಪುವುದಿಲ್ಲ ಅಥವಾ ಯಾರು ಇರುವುದಿಲ್ಲ, ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗ್ತದೆ? ಅವರಿಗೆ ಹೊರಗಡೆಯಿಂದ ಯಾರಾದ್ರೂ ದಾನಿಗಳು ಬರುವಂತ ಚಾನ್ಸಸ್ ಇರ್ತದ? ಅದು ಹೇಗೆ ಡಿಸೈಡ್ ಮಾಡ್ತೀರಾ ಅಂತ? ಅಂದ್ರೆ ಈಗ ನಮ್ದು ಲೀಗಲ್ ಸಿಸ್ಟಮ್ ಅಂತ ಹೇಳ್ತಾರೆ, ಲಾ ಪ್ರಕಾರ ನಾವು ಹೋಗ್ಬೇಕು. ಅದರ ಪ್ರಕಾರ ನಿಯರ್ ರಿಲೇಷನ್ಸ್ ಮಾತ್ರ ಕೊಡ್ಬೋದು. ನಿಯರ್ ರಿಲೇಷನ್ಸ್ ಅಂದ್ರೆ ತಂದೆ ತಾಯಿ, ಬ್ರದರ್ ಸಿಸ್ಟರ್ಸು, ಮಕ್ಕಳು, ಹಸ್ಬೆಂಡ್ ವೈಫ್. ಇದರಿಂದ ಹೊರಗಡೆ ಹೋಗೋದಾದ್ರೆ ಸ್ವಲ್ಪ ರಕ್ತ ಸಂಬಂಧ ಇರ್ಬೋದು, ಬಟ್ ಈ ರಿಲೇಷನ್ ಇಲ್ಲ, ಅವ್ರು ಕೂಡ ಕೊಡ್ಬೋದು ಮ್ಯಾಚಿಂಗ್ ಇದ್ರೆ. ಮತ್ತೆ ಇನ್ನೊಂದು ದಾರಿ ಏನುಂಟಂದ್ರೆ ಕೆಡವರ್ ಡೊನೇಷನ್ ಅಂತ ಹೇಳ್ತಾರೆ. ಕೆಡವರ್ ಡೊನೇಷನ್ ಅಂದ್ರೆ ಡಿಸೀಸ್ಡ್ ಡೊನೇಷನ್, ಅಂದ್ರೆ ಸತ್ತ ಮೇಲೆ ಡೊನೇಷನ್ ಮಾಡೋದು. ಸೊ ಕೆಲವರು ಆಕ್ಸಿಡೆಂಟ್ ಕೇಸ್ ಎಲ್ಲ ಇರ್ತದೆ, ಆಫ್ಟರ್ ಡೆತ್ ಅಂದ್ರೆ ಅವ್ರದ್ದು ಬೇರೆ ಅಂಗ ಎಲ್ಲ ಸರಿ ಉಂಟು, ಡೆತ್ ಆಗಿದೆ. ಸೊ ಅವ್ರದ್ದು ರಿಲೇಷನ್ಸ್ ಇಚ್ಛೆ ಪಟ್ರೆ 2 ಕಿಡ್ನಿ ಅವರು ಆಫ್ಟರ್ ಡೆತ್ ಆದ್ಮೇಲೆ ಡೊನೇಷನ್ ಮಾಡ್ಬೋದು. ಸೊ ಆ ದಾರಿ ಒಂದು ಉಂಟು. ಸೊ ರಿಲೇಷನ್ಸ್ ಅಲ್ಲಿ ಯಾರಿಗೆ ಸಿಗ್ಲುದಿಲ್ಲ ಅವರು ಆ ದಾರಿಯಲ್ಲಿ ಹೋಗ್ಬೋದು. ಓಕೆ ಡಾಕ್ಟರ್, ಇನ್ನು ಮೂತ್ರಪಿಂಡದ ಆರೋಗ್ಯಕ್ಕೆ ಯಾವುದೆಲ್ಲ ಆಹಾರವನ್ನ ನಾವು ತಗೊಳ್ಬೇಕಾಗ್ತದೆ? ಯಾವುದೆಲ್ಲ ಆಹಾರ ಒಳ್ಳೆಯದು? ಸೊ ಮೊದಲನೇದಾಗಿ ನೀರು ಬಹಳ ಇಂಪಾರ್ಟೆಂಟ್. ಸೊ ಕರೆಕ್ಟ್ ಆಗಿ ನೀರು ತಗೊಳ್ಬೇಕು. ಒಂದ್ ದಿವಸದಲ್ಲಿ 2 ಲೀಟರ್ ಮೂತ್ರ ಆಗೋಷ್ಟು ನೀರು ಕುಡಿಬೇಕು. ಅಂದ್ರೆ 8 ರಿಂದ 10 ಗ್ಲಾಸು. ಮತ್ತೆ ಅದು ಇಡೀ ದಿವಸ ಕುಡಿಬೇಕು. ಒಂದೇ ಸಲ ಕುಡಿದು ಮತ್ತೆ ಕುಡಿದೇ ಇರೋದು ಅದು ಕೂಡ ಒಳ್ಳೇದಲ್ಲ. ಎರಡನೇದು ಊಟದಲ್ಲಿ, ಎಸ್ಪೆಷಲಿ ಕಿಡ್ನಿ ಕಾಯಿಲೆ ಉಂಟು ಅಥವಾ ಅವ್ರಿಗೆ ಬರ್ಲಿಕ್ಕೆ ಚಾನ್ಸ್ ಉಂಟು, ಅವರು ಪ್ರೋಟೀನ್ ಅಂಶವನ್ನು ಕಡಿಮೆ ತಗೊಳ್ಬೇಕು. ಪ್ರೋಟೀನ್ ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಅಂತ ಇರ್ತದೆ. ಪ್ರೋಟೀನ್ ಅಂಶ ಸ್ವಲ್ಪ ಕಡಿಮೆ, ಅಂದ್ರೆ 20% ಕಡಿಮೆ ತಗೊಳ್ಬೇಕು. ವೆಜಿಟೇರಿಯನ್ ಪ್ರೋಟೀನ್ಸ್ ಬೆಟರ್ ಕಿಡ್ನಿಗೆ ಹೇಳಿದ್ರೆ ವೆಜಿಟೇರಿಯನ್ ಪ್ರೋಟೀನ್ಸ್ ಬೆಟರ್. ಸೊ ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. ಮೂರನೇದು ಉಪ್ಪು ಕಡಿಮೆ. ಸೊ ಎಸ್ಪೆಷಲಿ ಕಿಡ್ನಿ ಕಾಯಿಲೆಯಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಸೊ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡ್ಲಿಕ್ಕೆ ಉಪ್ಪು ಕಡಿಮೆ ತಗೊಳ್ಬೇಕು. ಸೊ ಉಪ್ಪುವನ್ನು ಸ್ವಲ್ಪ ನಾರ್ಮಲ್ ಅಂದ್ರೆ 5 ಗ್ರಾಮ್, 1 ಟೀ ಸ್ಪೂನ್ಗಿಂತ ಕಡಿಮೆ ಎಲ್ಲರೂ ತಗೊಂಡ್ರೆ ಒಳ್ಳೇದು. 4ನೇದು ಯಾವ ತರದ್ದು ಎಕ್ಸ್ಟ್ರಾ ಮೆಡಿಸಿನ್ಸ್ ತಗೊಳ್ಬಾರ್ದು, ಎಸ್ಪೆಷಲಿ ಪೇನ್ ಕಿಲ್ಲರ್ಸ್, ನೋವಿನ ಮಾತ್ರೆ ಎಲ್ಲ ತಗೊಂಡ್ರೆ ಕಿಡ್ನಿಗೆ ಒಳ್ಳೇದಲ್ಲ. ಮತ್ತೆ ಸ್ಮೋಕಿಂಗ್ ಮಾಡಿದ್ರೆ ಒಬ್ರಿಗೆ ಕಿಡ್ನಿ ಕಾಯಿಲೆ ಉಂಟು, ಸ್ಮೋಕಿಂಗ್ ಮಾಡಿದೆ ಅಂದ್ರೆ ಅದರದ್ದು ಸ್ಪೀಡ್ ಡಬಲ್ ಆಗ್ತದೆ, ಸ್ಪೀಡ್ ಜಾಸ್ತಿ ಆಗ್ತದೆ. ಮತ್ತೆ ವೇಟ್ ಕಂಟ್ರೋಲ್, ತೂಕ. ಸೊ ಈಗ ನಮ್ಗೆ ತುಂಬಾ ಜನರಿಗೆ ವೇಟ್ ಜಾಸ್ತಿ, ವೇಟ್ ಒಬೇಸಿಟಿ ಬಂದ್ರೆ ಅದು ಕೂಡ ಅದರಲ್ಲಿ ಕೂಡ ಅದರದ್ದು ವೇಗ ಜಾಸ್ತಿ ಆಗ್ತದೆ. ಸೊ ಇದು 6 ಪಾಯಿಂಟ್ ಕಂಪ್ಲೀಟ್ ಆಗಿ ಫಾಲೋ ಮಾಡಿದ್ರೆ ಯೂಶಲಿ 90% ಚಾನ್ಸ್ ಕಿಡ್ನಿದು ಬರೋದನ್ನು ತಡಿಬಹುದು ಅಥವಾ ಅದನ್ನು ಸ್ವಲ್ಪ ಸ್ಲೋ ಮಾಡಬಹುದು. ಓಕೆ, ನೀವು ಡಾಕ್ಟರ್ ಮಾತಾಡುವಾಗ ಪೇನ್ ಕಿಲ್ಲರ್ ಅಂತ ಹೇಳಿದ್ರೆ, ಸೊ ಕೆಲವರು ಮಾತನಾಡುವಾಗ ಹೇಳ್ತಾರೆ ಔಷಧಿನ ಜಾಸ್ತಿ ತಗೊಳ್ಬಾರ್ದು, ಸೊ ಕೆಲವೊಂದು ಮೆಡಿಸಿನ್ ತಗೊಳ್ಳೋದ್ರಿಂದ ಕಿಡ್ನಿ ಹಾಳಾಗ್ತದೆ ಅಂತ ಹೇಳ್ತಾರೆ. ಹೌದಾ? ಇದರಿಂದ ಹಾನಿ ಉಂಟಾಗ್ತದೆ ಔಷಧಿಗಳಿಂದ? ಹೌದು, ಯಾಕಂದ್ರೆ ನಾವು ಏನ್ ಔಷಧಿ ತಗೊಂಡ್ರು ಅದರದ್ದು ಹೊರಗಡೆ ಹೋಗೋದು ದಾರಿ ಅಂದ್ರೆ ಕಿಡ್ನಿ ಮೂಲಕನೇ ಹೋಗ್ಬೇಕು. ಸೊ ಕಿಡ್ನಿಯಿಂದ ಅದು ಹೊರಗಡೆ ಹೋಗುವಾಗ, ಮೂತ್ರದಲ್ಲಿ ಹೋಗುವಾಗ ಕೆಲವ್ರಿಗೆ ಅದು ಕಿಡ್ನಿಗೆ ಹಾನಿ ಕೊಡಬಹುದು. ಸೊ ಅದು ಓವರ್ ಡೋಸ್ ಆಗಿ ತಗೊಂಡ್ರೆ, ಸೊ ಓವರ್ ದ ಕೌಂಟರ್ ಅಂತ ಹೇಳ್ತಾರೆ, ಅಂದ್ರೆ ನಾವು ಸುಮ್ನೆ ಅದು ಫಾರ್ಮಸಿಗೆ ಹೋಗ್ತೇವೆ, ಅವ್ರಿಗೆ ಹೇಳ್ತೇವೆ ನೋವು ಉಂಟು, ಅವರು ಒಂದು ಮಾತ್ರೆ ಕೊಡ್ತಾರೆ, ಆತರ ತಗೊಳ್ಬಾರ್ದು. ವಿತ್ ಪ್ರಿಸ್ಕ್ರಿಪ್ಷನ್ ತಗೊಳ್ಬೇಕು. ಅಂದ್ರೆ ಪ್ರಿಸ್ಕ್ರಿಪ್ಷನ್ ಇದ್ರೆ ಅದಕ್ಕೆ ಡೋಸ್ ಕರೆಕ್ಟ್ ಇರ್ತದೆ, ಎಷ್ಟು ದಿವಸ ತಗೊಳ್ಬೇಕು ಅದು ಕರೆಕ್ಟ್ ಆಗಿ ಹೇಳಿರ್ತಾರೆ. ನಾವೇ ಹೋಗಿ ತಗೊಂಡ್ರೆ ಅವ್ರಿಗೆ ಗೊತ್ತಿರುದಿಲ್ಲ ನಾವು ಎಷ್ಟು ದಿವಸ ತಗೊಂಡಿದೀವಿ, ಅದು ಆ ಟೈಮಿಗೆ ಕೊಡ್ತಾರೆ ಅವರು. ಸೊ ಅದಕ್ಕೆ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್, ವಿದೌಟ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳೋದು ಅದು ಒಳ್ಳೇದಲ್ಲ. ಮತ್ತೆ ತುಂಬಾ ದಿವಸ ಅದು ಪೇನ್ ಕಿಲ್ಲರ್ಸ್ ತಗೊಳ್ಬಾರ್ದು. ಪೇನ್ ಕಿಲ್ಲರ್ಸ್, ನೋವಿನ ಮಾತ್ರೆ ಮೇನ್ ಕಾರಣ. ಬೇರೆ ಕೆಲವು ಆಂಟಿಬಯೋಟಿಕ್ಸ್ ಉಂಟು, ಕೆಲವು ಮಾತ್ರೆ ಉಂಟು, ಅದು ಕೂಡ ಕಿಡ್ನಿಗೆ, ಇಂಜೆಕ್ಷನ್ಸ್ ಉಂಟು, ಅದು ಕೂಡ ಕಿಡ್ನಿಗೆ ಅಷ್ಟು ಒಳ್ಳೇದಿಲ್ಲ. ಸೊ ಅದೆಲ್ಲ ಡಾಕ್ಟರ್ಸ್ಗೆ ಗೊತ್ತಿರ್ತದೆ ಯಾವ್ದು ಕಿಡ್ನಿಗೆ ಪ್ರಾಬ್ಲಮ್ ಬರ್ಬೋದು, ಮತ್ತೆ ಅವ್ರದ್ದು ಕಂಡೀಷನ್ ಪ್ರಕಾರ ಅವ್ರ ಡೋಸ್ ಅಡ್ಜಸ್ಟ್ ಮಾಡಬಹುದು. ಅದಕ್ಕೆ ಹೇಳೋದು ವಿತ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳೋದು ಒಳ್ಳೇದಂತ. ಓಕೆ, ಇನ್ನು ಮಕ್ಕಳಲ್ಲಿ ಈ ಕಿಡ್ನಿ ಪ್ರಾಬ್ಲಮ್ ಅನ್ನೋದು ಎಷ್ಟು ಸಾಮಾನ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ? ಸೊ ಮಕ್ಕಳಲ್ಲಿ ಯೂಶಲಿ ಬರೋದು ಕಾರಣ ಸ್ವಲ್ಪ ಅಡಲ್ಟ್ಸ್ ಗಿಂತ ಸ್ವಲ್ಪ ಬೇರೆ ಇರ್ತದೆ. ಒಂದಂದ್ರೆ ವಂಶ ಪಾರಂಪರಿಕವಾಗಿ ಬರುವಂತದ್ದು ಕಾಯಿಲೆಗಳು ಮಕ್ಕಳಲ್ಲಿ ಜಾಸ್ತಿ ಕಂಡು ಬರ್ತದೆ. ಸೊ ಅದೇ ನೀವು ಮುಂಚೆ ಕೇಳಿದ್ದು ಒಂದೇ ಕಿಡ್ನಿ ಇರೋದು, ಅದೆಲ್ಲ ಮಕ್ಕಳಲ್ಲೇ ಗೊತ್ತಾಗೋದು. ಯಾಕಂದ್ರೆ ಹುಟ್ಟುವಾಗ್ಲೇ ಒಂದೇ ಕಿಡ್ನಿ ಇರ್ತದೆ, ಅದು ಗೊತ್ತಾಗ್ತದೆ. ಮತ್ತೆ ಕೆಲವು ಕಾಯಿಲೆ ಉಂಟು, ಅದು ರಿಫ್ಲಕ್ಸ್ ಅಂತ ಹೇಳ್ತಾರೆ. ರಿಫ್ಲಕ್ಸ್ ಅಂದ್ರೆ ಮೂತ್ರ ಮಾಡುವಾಗ ಇಡೀ ಮೂತ್ರ ಹೊರಗಡೆ ಬರೋದಿಲ್ಲ, ರಿವರ್ಸ್ ಆಗ್ತದೆ. ಸೊ ಅರ್ಧ ರಿವರ್ಸ್ ಆಗ್ತದೆ, ರಿಫ್ಲಕ್ಸ್ ಅಂತ ಹೇಳೋದು. ಆತರ ಜೆನೆಟಿಕ್ ಪ್ರಾಬ್ಲಮ್ಸ್, ಮತ್ತೆ ಅದು ಮೂತ್ರ ಅದು
ಹೋಗೋದು ದಾರಿ ಅದು ಟ್ಯೂಬ್ಸ್ ಇರ್ತದೆ, ಅದರಲ್ಲಿ ಪ್ರಾಬ್ಲಮ್ಸು, ಮತ್ತೆ ಸೋಂಕು ಅಂದ್ರೆ ಯೂರಿನರಿ ಇನ್ಫೆಕ್ಷನ್ಸ್ ಇದು, ಮತ್ತೆ ಪ್ರೋಟೀನ್ ಲೀಕ್, ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ಆ ಕಾಯಿಲೆ ತುಂಬಾ ಸ್ವಲ್ಪ ಕಾಮನ್ ಉಂಟು. ಮತ್ತೆ ಇದು ತೂಕ ಜಾಸ್ತಿ, ಒಬೇಸಿಟಿ ಅಂತ ಹೇಳ್ತಾರೆ. ಈಗ ಮಕ್ಕಳಲ್ಲಿ ಕೂಡ ಒಂದು 20-30% ಮಕ್ಕಳಿಗೆ ಕೂಡ ಒಬೇಸಿಟಿ ಉಂಟು. ಸೊ ಒಬೇಸಿಟಿ ಅಂದ್ರೆ ತೂಕ ಜಾಸ್ತಿ. ಸೊ ಅದು ಇರೋದ್ರಿಂದ ಕೂಡ ಕಿಡ್ನಿಗೆ ತೊಂದರೆ ಬರೋ ಚಾನ್ಸಸ್ ಹೆಚ್ಚಾಗಿರ್ತದೆ. ಡಾಕ್ಟರ್, ಈಗ ಸಿಂಪ್ಟಮ್ಸ್ ಯಾವ ರೀತಿಯಲ್ಲಿ ಇರ್ತದೆ ಮಕ್ಕಳಲ್ಲಿ ಕಂಡು ಬರುವಂತ ಒಂದು ಕಿಡ್ನಿ ಪ್ರಾಬ್ಲಮ್ ಅಲ್ಲಿ? ಸೇಮ್ ಇರ್ತದೆ ಅವ್ರ ಯಾವ ರೀತಿಯಲ್ಲಿ ಅಂತ? ಮಕ್ಕಳಲ್ಲಿ ಕೆಲವೊಮ್ಮೆ ಅವರು ಸಿಂಪ್ಟಮ್ಸ್ ಅವರು ಹೇಳಲಿಕ್ಕೆ ಬರುದಿಲ್ಲ. ಸೊ ಅದಕ್ಕೆ ಅದು ದೊಡ್ಡವ್ರಿಗೆ ಹೇಗುಂಟು ಅದೇ ತರ ಮಕ್ಕಳಿಗೆ ಇರ್ಬೇಕಂತಿಲ್ಲ. ಬಟ್ ತಾಯಿಗೆ ಗೊತ್ತಾಗ್ತದೆ ಮಕ್ಕಳಲ್ಲಿ ಏನಾದ್ರು ತೊಂದರೆ ಇದ್ರೆ ತಾಯಿಗೆ. ಸೊ ತಾಯಿ ಫಸ್ಟ್ ಬಂದು ಹೇಳೋದು ಅದ್ರ ಬಗ್ಗೆ. ಮೂತ್ರದಲ್ಲಿ ಏನಾದ್ರೂ ತೊಂದರೆ, ಮೂತ್ರ ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು, ಅಥವಾ ರಾತ್ರಿ ಮಲಗುದಿಲ್ಲ, ಮೂತ್ರಕ್ಕೆ ಪುನಃ ಪುನಃ ಹೋಗ್ತಾ ಉಂಟು ಮಗು, ಮೂತ್ರಕ್ಕೆ ಕಂಟ್ರೋಲ್ ಇಲ್ಲ, ಅಂದ್ರೆ ಒಂದು 5-6 ವರ್ಷದಲ್ಲಿ ಕಂಟ್ರೋಲ್ ಬರಬೇಕು, ಅದಕ್ಕಿಂತ ಹೆಚ್ಚು ಕೂಡ ಕಂಟ್ರೋಲ್ ಬರ್ತಾ ಇಲ್ಲ. ಮತ್ತೆ ಮೂತ್ರದ್ದು ಅದು ಕಲರ್ ಬದಲಾವಣೆ, ಅದು ಕೆಂಪು ಕಲರ್ ಹೋಗ್ಬೋದು, ಹೊಗೆ ಕಲರ್ ಹೋಗ್ಬೋದು, ಅಥವಾ ಕೀವಿನ ತರ ಹೋಗ್ತದೆ. ಮೂತ್ರ ಮಾಡುವಾಗ ಮಗು ಅಳ್ತಾ ಉಂಟು, ಅಂದ್ರೆ ಅದು ಹೋಗುವಾಗ ನೋವಾಗ್ತಾ ಇದ್ರೆ ಅಳ್ತಾ ಉಂಟು, ಅಥವಾ ಹೊಟ್ಟೆ ನೋವು ಅಂತ ಹೇಳ್ತಾ ಉಂಟು, ಪುನಃ ಪುನಃ ಜ್ವರ ಬರ್ತಾ ಉಂಟು, ಪುನಃ ಪುನಃ ಜ್ವರ, ಅದು ಮೂತ್ರ ಇನ್ಫೆಕ್ಷನ್ ಇದ್ರೆ ಪುನಃ ಪುನಃ ಜ್ವರ ಬರ್ಬಹುದು. ಮತ್ತೆ ಬೇರೆ ಲಕ್ಷಣಗಳು ಏನಂದ್ರೆ ಕಾಲ್ ಸ್ವಲ್ಪ ದಪ್ಪ ಕಾಣಿಸೋದು, ಅಥವಾ ಬೆನ್ನಲ್ಲಿ ಸ್ವಲ್ಪ ದಪ್ಪ, ಶ್ವಾಸಕಷ್ಟ, ಮತ್ತೆ ಬೆಳವಣಿಗೆ ಸರಿ ಇಲ್ಲ, ಗ್ರೋತ್ ಅಂತ ಹೇಳ್ತಾರೆ, ಬೆಳವಣಿಗೆ ಸರಿ ಇಲ್ಲ, ಅಥವಾ ರಿಕೆಟ್ಸ್ ಅಂತ ಬರ್ಬೋದು. ರಿಕೆಟ್ಸ್ ಅಂದ್ರೆ ಮೂಳೆ ತೊಂದರೆ. ಕಿಡ್ನಿದು ಒಂದು ಕೆಲಸ ಅಂದ್ರೆ ಅದು ವಿಟಮಿನ್ ಡಿ ಅನ್ನು ಉತ್ಪಾದನೆ ಮಾಡೋದು. ವಿಟಮಿನ್ ಡಿ ಅಂತ ನಾವು ಹೇಳ್ತೇವೆ, ಅದು ಕಿಡ್ನಿಯಿಂದ ಬರೋದು. ಅದು ವಿಟಮಿನ್ ಡಿ ಕಡಿಮೆ ಇದ್ರೆ ಕ್ಯಾಲ್ಸಿಯಂ ಪ್ರಾಬ್ಲಮ್ ಬರ್ಬೋದು, ಅದು ಮೂಳೆ ಸರಿ ಇರುವುದಿಲ್ಲ, ಅಂದ್ರೆ ಅದು ರಿಕೆಟ್ಸ್ ಬರ್ತದೆ. ರಿಕೆಟ್ಸ್ ಅಂದ್ರೆ ಅದು ಕಾಲ್ ಸ್ಟ್ರೇಟ್ ಇರುವುದಿಲ್ಲ, ಅದು ಬೆಂಡ್ ಆಗ್ತದೆ. ಸೊ ಇದೆಲ್ಲ ಕೆಲವು ಲಕ್ಷಣಗಳು ಮಕ್ಕಳಲ್ಲಿ ಕಂಡು ಬರ್ಬೋದು. ಮತ್ತೆ ಟೆಸ್ಟ್ ಮಾಡುವಾಗ BP ಜಾಸ್ತಿ ಇರ್ಬೋದು, ಕಾಯಿಲೆ ಬಂದ್ರೆ BP ಜಾಸ್ತಿ ಇದ್ರೆ, ಅದು BP ಜಾಸ್ತಿ ಆಗೋದು ಮೇನ್ ಕಾರಣ ಕಿಡ್ನಿನೇ ಫಸ್ಟ್ ನಾವು ಯೋಚನೆ ಮಾಡ್ಬೇಕು. ಟ್ರೀಟ್ಮೆಂಟ್ ಡಾಕ್ಟರ್ ಇದಕ್ಕೆ ಹೇಗೆ ಇರ್ತದೆ ಅಂತ ಮಕ್ಕಳಿಗೆ? ಟ್ರೀಟ್ಮೆಂಟ್ ಅಂದ್ರೆ ಅದು ಹಂತದ ಪ್ರಕಾರ ಟ್ರೀಟ್ಮೆಂಟ್ ಮತ್ತೆ ಅದರದ್ದು ಕಾರಣ. ಸೊ ಫಸ್ಟ್ ನಾವು ಟ್ರೀಟ್ಮೆಂಟ್ ಮಾಡುವಾಗ ಅದರದ್ದು ಮೂಲ ಕಾರಣ ನೋಡ್ಬೇಕು, ಏನ್ ಕಾರಣ ಉಂಟು. ಮತ್ತೆ ಕೆಲವು ಕಾರಣಕ್ಕೆ ಸರಿಯಾಗುವಂತದ್ದು ಚಾನ್ಸ್ ಉಂಟು, ಕೆಲವ್ಗೆ ಇರುವುದಿಲ್ಲ. ಒಂದು ಜನರಲ್ ಆಗಿ ಹೇಳೋದಾದ್ರೆ ನಾವು ನೋಡೋದು ಮೂತ್ರದಲ್ಲಿ ಪ್ರೋಟೀನ್ ಹೋಗ್ತದೆ, ಮತ್ತೆ ರಕ್ತ ಇದು ಬ್ಲಡ್ ಪ್ರೆಷರ್ ಜಾಸ್ತಿ ಉಂಟು. ಸೊ ನಾವು ಪತ್ತೆಯಿಂದ ಸ್ಟಾರ್ಟ್ ಮಾಡ್ತೇವೆ. ಪ್ರೋಟೀನ್ ಅಂಶವನ್ನು ಸ್ವಲ್ಪ ಕಡಿಮೆ ತಗೊಳ್ಬೇಕಾಗ್ಬೋದು. ಮತ್ತೆ ಉಪ್ಪಿನ ಮೇಲೆ ಸ್ವಲ್ಪ ಗಮನ ಕೊಡಬೇಕು, ನೀರಿನ ಮೇಲೆ ಗಮನ ಕೊಡಬೇಕು. ಮತ್ತೆ ಅದೇ ತರ ಕಿಡ್ನಿಗೆ ಕಾಯಿಲೆಯನ್ನು ಜಾಸ್ತಿ ಆಗೋದನ್ನು ತಡೆಯಲಿಕ್ಕೆ ಕೆಲವು ಮಾತ್ರೆಗಳು ಉಂಟು, ಅದನ್ನೆಲ್ಲ ನಡೆಸಬೇಕು. ಸೊ ಫಸ್ಟ್ 4 ಹಂತದಲ್ಲಿ ಅದೇ ಇದರಲ್ಲಿ ಇದು ನಡೆಸೋದು. ಮತ್ತೆ ರಕ್ತ ಕಡಿಮೆ ಇದ್ರೆ ಅದಕ್ಕೆ ಟ್ರೀಟ್ಮೆಂಟು, ಮೂಳೆ ತೊಂದರೆ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್. ಈ ತರ ಸಿಂಪ್ಟಮ್ಸ್ ಮತ್ತೆ ಅದರದ್ದು ಸೈನ್ಸ್ ಪ್ರಕಾರ ಅದಕ್ಕೆ ಟ್ರೀಟ್ಮೆಂಟ್ ನಡೀತದೆ. ಕೊನೆಯ ಹಂತದಲ್ಲಿ ಅದು ಡಯಾಲಿಸಿಸ್ ಅಥವಾ ಅದರದ್ದು ಕಸಿ ಮಾಡ್ಲೇಬೇಕಾಗ್ತದೆ. ಈ ಟೈಮಲ್ಲಿ ಅವರು ಸ್ಕೂಲ್ಗೆಲ್ಲ ಹೋಗ್ಬೋದಾ ಡಾಕ್ಟರ್ ಮಕ್ಕಳು? ಹೌದು, ಸ್ಕೂಲಿಗೆ ಹೋಗ್ಬೋದು. ಅದು ಮೇನ್ ಪ್ರಾಬ್ಲಮ್ ಅದರಲ್ಲಿ ಬರೋದಂದ್ರೆ ಒಂದು ರಕ್ತ ಕಡಿಮೆ. ಸೊ ರಕ್ತ ಜಾಸ್ತಿ ಅಂದ್ರೆ ನಾರ್ಮಲ್ ತಂದ್ರೆ ಆಲ್ಮೋಸ್ಟ್ ಅವರು ನಾರ್ಮಲ್ ಜೀವನವನ್ನು ನಡೆಸಬಹುದು ಕೆಲವು ಮಾತ್ರೆ ಮತ್ತೆ ಪತ್ತೆಯಿಂದ. ಡಾಕ್ಟರ್, ಇನ್ನು BP ಇಂದಾನು ಕೂಡ ಕಿಡ್ನಿ ಪ್ರಾಬ್ಲಮ್ ಬರ್ತದೆ ಅಂತ ನೀವು ಹೇಳಿದ್ರಿ. ಸೊ ಈಗ ಹೆಚ್ಚಿನ ಜನರಲ್ಲಿ BP ಮತ್ತೆ ಶುಗರ್ ಅನ್ನೋದು ತುಂಬಾ ಕಾಮನ್ ಆಗಿದೆ. ಸೊ ಯಾವ ಕಾರಣದಿಂದ BP ಬರ್ತಾ ಇದೆ, ಮತ್ತೆ ಇದರಿಂದ ಹೇಗೆ ಪ್ರಾಬ್ಲಮ್ ಆಗ್ತದೆ ಅಂತ ಕಿಡ್ನಿಗೆ, ಅದನ್ನ ಹೇಗೆ ತಡೆಗಟ್ಟಬಹುದು? ಸೊ ನಾವು ಈಗ ಡಯಾಲಿಸಿಸ್ ಅಂತ ಹೇಳ್ತೇವೆ. ಒಂದು ಡಯಾಲಿಸಿಸ್ ಅಲ್ಲಿ ಒಂದು 100 ಜನರಿಗೆ ನೋಡಿದ್ರೆ ಅದರಲ್ಲಿ 40 ಜನರಿಗೆ ಕಿಡ್ನಿ ಕಾಯಿಲೆ ಬಂದಿರೋದು ಶುಗರ್ ಇಂದ, ಇನ್ನು 25-30 ಜನರಿಗೆ BP ಇಂದ. ಸೊ ಇದೆರಡು ಮೇನ್ ಕಾರಣ ಕಿಡ್ನಿ ಕಾಯಿಲೆ ಬರ್ಲಿಕ್ಕೆ, ಶುಗರ್ ಮತ್ತೆ ಬ್ಲಡ್ ಪ್ರೆಷರ್. ಬಟ್ ಅದನ್ನ ಆತರ ನಾವು ನೋಡಿದ್ರೆ ಎಲ್ಲ BP ಮತ್ತೆ ಶುಗರ್ ಇದ್ದವ್ರಿಗೆ ಕಿಡ್ನಿ ಕಾಯಿಲೆ ಬರ್ಬೇಕಂತಿಲ್ಲ. ಸೊ ಈಗ BP ನಾವು ಹೇಳ್ತೇವೆ, BP ಅನ್ನು ನಾವು ಫಸ್ಟೇ ಕಂಡು ಹಿಡಿದ್ರೆ, ಸೊ ಅದು ಹೇಗೆ ಕಂಡು ಹಿಡಿಯೋದಂದ್ರೆ ಅದಕ್ಕೆ ಒಂದು ಲಕ್ಷಣಗಳು ಇರುವುದಿಲ್ಲ. 25 ವಯಸ್ಸಿನ ನಂತರ ಎಲ್ಲರೂ ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಒಂದು ಬ್ಲಡ್ ಪ್ರೆಷರ್ ಅವರು ನೋಡ್ಬೇಕು. ಎಸ್ಪೆಷಲಿ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಬ್ಲಡ್ ಪ್ರೆಷರ್ ಇದ್ರೆ ಬ್ಲಡ್ ಪ್ರೆಷರ್ ಟೆಸ್ಟ್ ಮಾಡಬೇಕು. ಯಾಕಂದ್ರೆ ಹೆಚ್ಚಿನವ್ರಿಗೆ ಅದ್ರ ಬಗ್ಗೆ
ತಿಳುವಳಿಕೆ ಇರುವುದಿಲ್ಲ, ಲಕ್ಷಣಗಳು ಇರುವುದಿಲ್ಲ. ಸೊ ಕೆಲವು ಎಣಿಸ್ತಾರೆ ಅಂದ್ರೆ BP ಇದ್ರೆ ತಲೆನೋವು ಬರ್ತದೆ, ಟೆನ್ಷನ್ ಇಂದ ಬರ್ಬೋದು, ಆತರ ಕಾರಣ ಇರುವುದಿಲ್ಲ. BP ಇದ್ರೆ ಅದು ಒಂದ್ಸಲ ಚೆಕ್ ಮಾಡುವಾಗ ಇದ್ರೆ ಅದು ಪುನಃ 2-3 ಸಲ ನೋಡಿ ಅದಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು. ಯಾರು BP ಕಂಟ್ರೋಲ್ ಸರಿ ಮಾಡುದಿಲ್ಲ, ಮಾತ್ರೆ ತಗೊಳ್ಳೋದಿಲ್ಲ, ಪತ್ತೆ ಮಾಡುದಿಲ್ಲ, ಆತರ ಒಂದು 10 ವರ್ಷ ಕಂಟ್ರೋಲ್ ಅಲ್ಲಿ ಇಡದೆ ಇರೋರಿಗೆ ಒಂದು 20 ಜನರಲ್ಲಿ ಒಬ್ರಿಬ್ರಿಗೆ ಕಿಡ್ನಿ ಕಾಯಿಲೆ ಬರ್ಲಿಕ್ಕೆ ಚಾನ್ಸ್ ಉಂಟು. ಅದೇ ತರ ಸೊ ಎಷ್ಟು ಜನರಿಗೆ BP ಉಂಟು ಅಂತ ಒಂದು 100 ಜನರಲ್ಲಿ 30-40 ಜನರಿಗೆ ಉಂಟು 30 ವಯಸ್ಸು ನಂತರ. ಸೊ ಅಷ್ಟು ಕಾಮನ್ ಉಂಟದು. ಟೆಸ್ಟ್ ಮಾಡಬೇಕು, ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಸೊ ಟೆಸ್ಟ್ ಮಾಡುವಾಗ ನಮ್ಗೆ ಟೆನ್ಷನ್ ಇಂದ ಬಂದಿದೆ, ಅದು ನಮ್ಗೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ, ಅದು ಆತರ ಎಣಿಸಿ ಏನು ಟ್ರೀಟ್ಮೆಂಟೇ ತಗೊಳ್ದೇ ಇದ್ದವ್ರಿಗೆ, ಕಂಟ್ರೋಲ್ ಇಲ್ಲದೆ ಇರೋರಿಗೆ ಅದು ಕಿಡ್ನಿ ಬರೋದು ಒಂದು ಚಾನ್ಸ್ ಉಂಟು. ಅದೇ ತರ ಮಧುಮೇಹ ಕೂಡ ಅದೇ ತರ. ಒಂದು 10 ಜನರಲ್ಲಿ ಒಬ್ರಿಬ್ರಿಗೆ ಮಧುಮೇಹ ಇರ್ತದೆ 30 ವಯಸ್ಸು ನಂತರ. ಅದು ಕೂಡ ಟೆಸ್ಟ್ ಮಾಡ್ಬೇಕು, ಶುಗರ್ ಟೆಸ್ಟ್ ಮಾಡ್ಬೇಕು. ಕೊನೆ ಹಂತ ತನಕ ಅದು ಅದರದ್ದು ಏನು ಲಕ್ಷಣ ಹೆಚ್ಚು ಗೊತ್ತಾಗುದಿಲ್ಲ. ಸೊ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ. ಟೆಸ್ಟ್ ಅಲ್ಲಿ ಶುಗರ್ ಇದ್ರೆ ಅವರು ಡೆಫಿನೆಟ್ ಅವರು ಕಂಟ್ರೋಲ್ ಮಾಡಬೇಕು. 4-6 ತಿಂಗಳವರೆಗೆ ಅವರು ಪತ್ತೆಯಲ್ಲೇ ಕಂಟ್ರೋಲ್ ಮಾಡಿ ನೋಡ್ಬೋದು. ಕೆಲವರಿಗೆ ಪತ್ತೆ ಸಾಕಾಗ್ತದೆ, ಮದ್ದು ಬೇಕಾಗುದಿಲ್ಲ. ಪತ್ತೆಯಲ್ಲಿ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಮಾತ್ರೆಯಲ್ಲಿ ಕೂಡ ಆಗ್ಲಿಲ್ಲ ಅಂದ್ರೆ ಇನ್ಸುಲಿನ್. ಆತರ ಸ್ಟೆಪ್ ವೈಸ್ ಟ್ರೀಟ್ಮೆಂಟ್ ಇರ್ತದೆ. ಕಂಟ್ರೋಲೇ ಇಳದೆ ಇರೋರಿಗೆ ಒಂದು 10 ಜನ ನೋಡಿದ್ರೆ 2-3 ಜನರಿಗೆ ಕಿಡ್ನಿ ಕಾಯಿಲೆ ಬರ್ಬೋದು. ಅದು ಯಾವಾಗ ಬರ್ತದೆ? 10-15 ವರ್ಷ ನಂತರ. ಕಿಡ್ನಿ ಕಾಯಿಲೆ ಬಂದ ಮೇಲೆ ಕೂಡ ಟ್ರೀಟ್ಮೆಂಟ್ ಉಂಟು. ಆ ಟ್ರೀಟ್ಮೆಂಟ್ ಅಲ್ಲಿ ಸ್ವಲ್ಪ ಸ್ಲೋ ಮಾಡ್ಬೋದು. ಸ್ಲೋ ಮಾಡಿ ಮತ್ತೆ ಕೊನೆ ಹಂತದಲ್ಲಿ ಅದು ಡಯಾಲಿಸಿಸ್ ಕಸಿ ಎಲ್ಲ ಮಾಡೋದು. ಓಕೆ, ಡಯಾಲಿಸಿಸ್ ಡಾಕ್ಟರ್ ಅಂದ್ರೆ ಎಷ್ಟು ದಿನಗಳಿಗೊಮ್ಮೆ ಮಾಡ್ಬೇಕಾಗ್ತದೆ ಆ ವ್ಯಕ್ತಿ? ಈಗ ಆ ವ್ಯಕ್ತಿಗೆ ಡಯಾಲಿಸಿಸ್ ನ ಅಗತ್ಯ ಇರ್ತದೆ. ಸೊ ಎಷ್ಟು ದಿನಕ್ಕೊಮ್ಮೆ ಮಾಡ್ತಾ ಇರ್ಬೇಕು? ಸೊ ಕಿಡ್ನಿ ಹೇಗೆ 24 ಗಂಟೆ ರಕ್ತ ಕ್ಲೀನ್ ಮಾಡ್ತದೆ, ಆ ಕೆಲಸವನ್ನು ನಾವು ಕೃತಕವಾಗಿ ಮಾಡೋದಾದ್ರೆ ಅದು 24 ಗಂಟೆ ಒಂದು ಮನುಷ್ಯನಿಗೆ ಮಷೀನ್ಗೆ ಕನೆಕ್ಷನ್ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ಅದು ವಾರಕ್ಕೆ 2-3 ಸಲ. ಸೊ ಅದರಲ್ಲಿ 2 ಟೈಪ್ ಡಯಾಲಿಸಿಸ್ ಉಂಟು. ಡಯಾಲಿಸಿಸ್ ಅಂದ್ರೆ 2 ಟೈಪ್ ಉಂಟು. ಒಂದು ಬ್ಲಡ್ ಡಯಾಲಿಸಿಸ್, ಹಿಮೋಡಯಾಲಿಸಿಸ್ ಅಂತ ಹೇಳೋದು. ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್. ಬ್ಲಡ್ ಡಯಾಲಿಸಿಸ್ ಅಂದ್ರೆ ಹಿಮೋಡಯಾಲಿಸಿಸ್, ಅದು ಆಸ್ಪತ್ರೆಗೆ ಹೋಗಿ ಅದು ರಕ್ತನಾಳಕ್ಕೆ ಕನೆಕ್ಷನ್ ಕೊಡೋದು ಫಿಲ್ಟರ್ಗೆ. ಸೊ ಅದು 4-5 ಗಂಟೆ ವಾರಕ್ಕೆ 2-3 ಸಲ, ಅಂದ್ರೆ ಒಂದು 10 ಗಂಟೆ ಮಿನಿಮಮ್ ವಾರಕ್ಕೆ ನಡೆಸ್ಬೇಕು ಅದು. ಸೊ ಅದು ಹಿಮೋಡಯಾಲಿಸಿಸ್. ಸೊ ಸಾಧಾರಣ ಒಂದು ಹೆಚ್ಚಿನವರು ಅದು ಬ್ಲಡ್ ಡಯಾಲಿಸಿಸ್ ಮಾಡೋದು ಆಸ್ಪತ್ರೆಗೆ ಹೋಗಿ. ಇನ್ನೊಂದು ಟೈಪ್ ಡಯಾಲಿಸಿಸ್ ಅಂದ್ರೆ ಮನೆಯಲ್ಲಿ ಮಾಡುವಂತದ್ದು ಡಯಾಲಿಸಿಸ್ ಉಂಟು, ಸ್ವತಃ ಮಾಡಬಹುದು. ಅದನ್ನು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತಾರೆ. ಪೆರಿಟೋನಿಯಲ್ ಡಯಾಲಿಸಿಸ್ ಅಂದ್ರೆ ಹೊಟ್ಟೆಯಲ್ಲಿ ಒಂದು ಟ್ಯೂಬ್ ಇಡ್ತಾರೆ, ಹೊಕ್ಕಳು ಕೆಳಗಡೆ ಒಂದು ಟ್ಯೂಬ್ ಇಡ್ತಾರೆ. ಆ ಟ್ಯೂಬ್ ಮೂಲಕ ಅದು ಒಂದು ಸ್ಪೆಷಲ್ ನೀರ್ ಬರ್ತದೆ, ಅದ್ ನೀರನ್ನು ಹೊಟ್ಟೆಗೆ ಹಾಕೋದು. ಹಾಕಿ 2-3 ಗಂಟೆ ಅದು ನೀರಲ್ಲಿ ಅಲ್ಲಿಟ್ರೆ ಅದು ಕಟ್ಟಂಶವನ್ನು ಎಲ್ಲ ತೆಗಿತದೆ. ಆ ನೀರನ್ನು ಮತ್ತೆ ಹೊರಗಡೆ ಹಾಕಿ ಹೊಸ್ತು ನೀರು ಹಾಕೋದು. ಸೊ ಆತರ ದಿವಸಕ್ಕೆ 3-4 ಸಲ ಅದು ಮಾಡ್ಬೇಕು. ಸೊ ಆತರ ಮಾಡೋರು ಮನೆಯಲ್ಲೇ ಮಾಡ್ಕೊಳ್ಬಹುದು. ಅವ್ರು ಸ್ವತಃ ಅವ್ರಿಗೆ ಟ್ರೈನಿಂಗ್ ಕೊಡ್ತೇವೆ, ಅವರೇ ಮಾಡ್ಕೊಳ್ಬಹುದು, ಆಸ್ಪತ್ರೆ ಬಂದು ಹೋಗ್ಬೇಕಂತಿಲ್ಲ. ಈ ಸಂದರ್ಭದಲ್ಲಿ ಡಾಕ್ಟರ್ ಅವ್ರು ಯಾವ ಫುಡ್ ಅನ್ನ ತಗೊಳ್ಬೇಕಾಗ್ತದೆ? ಪಥ್ಯ ಏನಾದ್ರೂ ಮಾಡ್ಬೇಕಾಗ್ತದ ಡಯಾಲಿಸಿಸ್ ಟೈಮ್ ಅಲ್ಲಿ? ಡಯಾಲಿಸಿಸ್ ಟೈಮ್ ಅಲ್ಲಿ ಅಂದ್ರೆ ಮೊದಲನೇ 4 ಹಂತದಲ್ಲಿ ಏನ್ ಪತ್ತೆ ಉಂಟು ಅದು ಡಯಾಲಿಸಿಸ್ ಅಲ್ಲಿ ಪತ್ತೆ ಬೇರೆ ಇರ್ತದೆ. ಅಷ್ಟು ಸ್ಟ್ರಿಕ್ಟ್ ಇರುವುದಿಲ್ಲ, ಯಾಕಂದ್ರೆ ರಕ್ತ ಕ್ಲೀನ್ ಆಗೋದ್ರಿಂದ ಅಷ್ಟು ಸ್ಟ್ರಿಕ್ಟ್ ಆಗಿ ಅದು ಪ್ರೋಟೀನ್ ಕಡಿಮೆ ಮಾಡೋದು ಅದೆಲ್ಲ ಬೇಕಂತಿಲ್ಲ. ಪ್ರೋಟೀನ್ ಎಲ್ಲ ನಾರ್ಮಲ್ ತಗೊಳ್ಬಹುದು. ಉಪ್ಪಿನ ಮೇಲೆ ಮತ್ತೆ ಪೊಟ್ಯಾಷಿಯಂ ಮೇಲೆ, ಇದೆರಡು ಮೇಲೆ ಸ್ವಲ್ಪ ಗಮನ ಕೊಡ್ಬೇಕು. ಉಪ್ಪು ಅಂದ್ರೆ ಕಡಿಮೆ ತಗೊಳ್ಬೇಕು, ಯಾಕಂದ್ರೆ ಡಯಾಲಿಸಿಸ್ ಮಾಡಿದ್ರು ಕೂಡ ರಕ್ತ ಇದು ಬ್ಲಡ್ ಪ್ರೆಷರ್ ಜಾಸ್ತಿನೇ ಇರ್ತದೆ. ಬ್ಲಡ್ ಪ್ರೆಷರ್ ಕಡಿಮೆ ಮಾಡ್ಲಿಕ್ಕೆ ಉಪ್ಪು ಕಡಿಮೆನೆ ತಗೊಳ್ಬೇಕು. ಮತ್ತೆ ಪೊಟ್ಯಾಷಿಯಂ ಹೆಚ್ಚು ತಗೊಳ್ಬಾರ್ದು. ಪೊಟ್ಯಾಷಿಯಂ ಹೆಚ್ಚಾದ್ರೆ ಹಾರ್ಟಿಗೆ ಒಳ್ಳೇದಲ್ಲ. ಕಿಡ್ನಿ ಕಾಯಿಲೆಯಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗೋದು ಚಾನ್ಸ್ ಬಹಳ ಜಾಸ್ತಿ ಉಂಟು. ಪೊಟ್ಯಾಷಿಯಂ ಯಾವ್ದ್ರಲ್ಲಿ ಇರ್ತದಂದ್ರೆ ಫ್ರೂಟ್ಸ್, ಜ್ಯೂಸು ಮತ್ತೆ ಎಳ್ನೀರು, ಹಣ್ಣಿನ ರಸ, ಎಳ್ನೀರು, ಇದರಲ್ಲಿ ಪೊಟ್ಯಾಷಿಯಂ ಜಾಸ್ತಿ. ಸೊ ಕೊನೆ ಹಂತದಲ್ಲಿ ಇದು ಕಿಡ್ನಿ ಕಾಯಿಲೆ ಇದ್ದವರು ಹಣ್ಣಿನ ರಸ, ಎಳ್ನೀರು ತಗೊಳ್ಬಾರ್ದು. ಅಂದ್ರೆ ಬೇರೆ ಕಾಯಿಲೆಗೆ ನಾವು ಹೇಳ್ತೇವೆ ಹಣ್ಣು ತಗೊಳ್ಬೇಕು, ಈ ಕಾಯಿಲೆಯಲ್ಲಿ ಎಸ್ಪೆಷಲಿ ಕೊನೆ ಹಂತದವರು ಅದು ತಗೊಳ್ಬಾರ್ದು. ಈ ಸಂದರ್ಭದಲ್ಲಿ ಅವರಿಗೆ ಏನಾದ್ರು ಸುಸ್ತ ಅಥವಾ ಏನಾದ್ರು ಆಗ್ತದ ಡಾಕ್ಟರ್ ಡಯಾಲಿಸಿಸ್ ಟೈಮ್ ಅಲ್ಲಿ? ಡಯಾಲಿಸಿಸ್ ಟೈಮ್ ಅಲ್ಲಿ ಅಂದ್ರೆ ಏನಾಗ್ತದಂದ್ರೆ ವಾರಕ್ಕೆ 2-3 ಸಲ ಮಾಡ್ಬೇಕು. ಆ ಗ್ಯಾಪ್ ಅಲ್ಲಿ ಇರೋದು ಅವರಿಗೆ, ಈ ರೋಗಿಗಳಿಗೆ ಹೆಚ್ಚು ಮೂತ್ರ ಇರುವುದಿಲ್ಲ. ಸೊ ಕುಡ್ದದ್ ನೀರೆಲ್ಲ ತುಂಬಿರ್ತದೆ, ಆ ನೀರು ಅದು ಮಷೀನ್ ತೆಗಿಬೇಕು. ಸೊ ದಿವಸ ಆಗುವಂತದ್ದು ಕೆಲಸ ಒಂದೇ ಸಲ 4 ಗಂಟೆ ಮಾಡೋದ್ರಿಂದ ಸ್ವಲ್ಪ ಸುಸ್ತು ಆಗ್ಬೋದು. ಸೊ ಅದು ಸುಸ್ತು ಕಡಿಮೆ ಮಾಡ್ಲಿಕ್ಕೆ ಒಂದು ರಕ್ತ ಮೇಲೆ ಇಡಬೇಕು, ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಉಂಟು. ರಕ್ತ ಸರಿ ಇದ್ರೆ ಅಷ್ಟು ಸುಸ್ತಾಗುದಿಲ್ಲ. ಮತ್ತೆ ನೀರನ್ನು
ಪತ್ತೆ ಮಾಡಿ ಕಡಿಮೆ ಮಾಡಬೇಕು. ಸೊ ನೀರು ಕಡಿಮೆ ಇಟ್ರೆ ಡೈಲಿಸ್ ಅಲ್ಲಿ ಕೂಡ ನೀರು ಕಡಿಮೆ ತೆಗಿಬಹುದು, ಅಷ್ಟು ಸುಸ್ತು ಬರುದಿಲ್ಲ. ಈಗ ಒಬ್ಬ ವ್ಯಕ್ತಿ ದಿನಕ್ಕೆ ಎಷ್ಟು ನೀರು ಕುಡಿಬೇಕಾಗ್ತದೆ ಡಾಕ್ಟರ್? ಕೆಲವರು ತುಂಬಾ ಕಡಿಮೆ ನೀರು ಕುಡಿತಾರೆ ದಿನದಲ್ಲಿ. ಹೌದು. ಸೊ ಒಂದ್ ದಿವಸದಲ್ಲಿ 800 ml ಇಂದ 2 ಲೀಟರ್ ಮೂತ್ರ ಮತ್ತೆ ಅದೇ ತರ ಬೆವರು, ಇದನ್ನು ಒಟ್ಟಿಗೆ ಮಾಡಿ ಎಷ್ಟು ಬ್ಯಾಲೆನ್ಸ್ ಇಡುದಾದ್ರೆ ಮಿನಿಮಮ್ 2 ಲೀಟರ್ ಅಂದ್ರೆ 10 ರಿಂದ 12 ಗ್ಲಾಸ್ ಕುಡಿಬೇಕಂತ ಹೇಳ್ತಾರೆ. ತುಂಬಾ ಜಾಸ್ತಿ ಕುಡಿದ್ರು ಅಷ್ಟು ಒಳ್ಳೇದಲ್ಲ, ತುಂಬಾ ಕಡಿಮೆ ಕುಡಿದ್ರೆ ಕಿಡ್ನಿಗೆ ಒಳ್ಳೇದಲ್ಲ. ಸೊ ಅದು ಬ್ಯಾಲೆನ್ಸ್ ಇಡೋದಂದ್ರೆ 8 ರಿಂದ 12 ಗ್ಲಾಸ್ ಅಂತ ಒಂದು ಅಂದಾಜಲ್ಲಿ ಇಟ್ಕೊಳ್ಬಹುದು. ಓಕೆ ಡಾಕ್ಟರ್, ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನೀವು ಆಗ್ಲೇ ಮಾತನಾಡಿದ್ದೀರಿ, ಸೊ ಹೇಗೆ ಮಾಡ್ತೀವಿ ಅಂತ. ಸೊ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುವ ಮುಂಚೆ ಸೊ ನೀವು ಇಬ್ಬರನ್ನ ಅಂದ್ರೆ ಪೇಷಂಟ್ ಮತ್ತೆ ಡೋನರ್ ಅನ್ನ ಕುಳಿಸ್ಕೊಂಡು ಮಾತನಾಡಿಸ್ತೀರಾ? ಹೇಗೆ ಇರ್ತದೆ ಡಾಕ್ಟರ್ ಪ್ರೊಸೀಜರ್? ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬಹುದು, ಡೋನರ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬಹುದು, ಸೊ ಅವರ ಒಪ್ಪಿಗೆ ಕೂಡ ಬೇಕಾಗ್ತದೆ ಆ ಸಂದರ್ಭದಲ್ಲಿ. ಯಾವ ರೀತಿಯಲ್ಲಿ ನಡೀತದೆ ಅನ್ನುವಂಥದ್ದು ಕೆಲವರಿಗೆ ಸಾಕಷ್ಟು ಪ್ರಶ್ನೆಗಳಿರ್ತದೆ ಈಗ ಇದರ ಬಗ್ಗೆ. ಸೊ ಕಿಡ್ನಿ ಕಸಿ ಮಾಡೋದಂದ್ರೆ ಹೊರಗಡೆಯಿಂದ ಬರುವಂತದ್ದು ಕಿಡ್ನಿ ಅದು ರೋಗಿಗೆ ಇಡುದು. ಸೊ ದೇಹಕ್ಕೆ ಅದು ಗೊತ್ತಾಗ್ತದೆ ಇದು ಹೊರಗಡೆಯಿಂದ ಬಂದಿದೆ. ನಾವು ಈಗ ಬೇರೆಯವ್ರದ್ದು ಬ್ಲಡ್ ಕೊಡುವಾಗ ಹೇಗೆ ರಿಯಾಕ್ಷನ್ ಆಗ್ಬೋದು, ಅದೇ ತರ ಕಿಡ್ನಿ ಇಟ್ಟ ಮೇಲೆ ಅದು ದೇಹ ತಂದ ಅಲ್ಲ ಅಂತ ಹೇಳಿ ಅದು ರಿಜೆಕ್ಷನ್ ಮಾಡ್ಲಿಕ್ಕೆ ಚಾನ್ಸ್ ಉಂಟು. ಸೊ ಅದು ರಿಜೆಕ್ಷನ್ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಮ್ಯಾಚಿಂಗ್ ಮಾಡೋದು. ಮ್ಯಾಚಿಂಗ್ ಅಂದ್ರೆ ಬ್ಲಡ್ ಗ್ರೂಪ್ ಒಂದೇ ಇರಬೇಕು, ಒಂದೇ ಗ್ರೂಪಿನವರು ಕೊಡಬೇಕು, ಅಥವಾ ಓ ಗ್ರೂಪ್ ಅವರು ಯಾರಿಗಾದ್ರೂ ಕೊಡ್ಬೋದು, AB ಗ್ರೂಪ್ ಅವರು ಯಾರಿಂದಾದ್ರೂ ತಕೊಳ್ಬಹುದು. ಬಟ್ ಬೇರೆ ಗ್ರೂಪ್ ಅಂದ್ರೆ ಒಂದೇ ಗ್ರೂಪ್ ಇದ್ರೆ ಬಹಳ ಒಳ್ಳೇದು. ಎರಡನೇದು ಮ್ಯಾಚಿಂಗ್ ಅಂತ ಇರ್ತದೆ. ಇನ್ನೊಂದು ಮ್ಯಾಚಿಂಗ್ ಅಂದ್ರೆ HLA ಮ್ಯಾಚಿಂಗ್ ಅಂದ್ರೆ ಎಷ್ಟು ತನಕ ಅವ್ರದ್ದು, ಅದಕ್ಕೆ ನಾವು ರಕ್ತ ಸಂಬಂಧಿಕರು ಕೊಟ್ರೆ ಸ್ವಲ್ಪ ಮ್ಯಾಚಿಂಗ್ ಚಾನ್ಸಸ್ ಒಳ್ಳೇದಿರ್ತದೆ. ಬೆಸ್ಟ್ ಮ್ಯಾಚಿಂಗ್ ಯಾರ್ದು ಸಿಗೋದಂದ್ರೆ ಟ್ವಿನ್ಸ್ ಅಂತ ಹೇಳಿದ್ರೆ ಅವಳಿ ಜವಳಿ ಇರ್ತಾರಲ್ಲ, ಅವ್ರದ್ದು ರಕ್ತ ಒಂದೇ ಸಮಾನ ಇರ್ತದೆ. ಅವ್ರಿಗೆ ಚಾನ್ಸ್ ಬಹಳ ಕಡಿಮೆ ಅದು ಕಿಡ್ನಿ ರಿಜೆಕ್ಷನ್ ಆಗೋದು. ರಿಜೆಕ್ಷನ್ ಆಗದೆ ಇರುವುದಕ್ಕೆ ನಾವು ಕೆಲವು ಮಾತ್ರೆ ನಡೆಸಬೇಕು. ಇಮ್ಯುನೋ ಸಪ್ರೆಷನ್ ಅಂತ ಹೇಳ್ತಾರೆ. ಇಮ್ಯುನಿಟಿ ಕಡಿಮೆ ಮಾಡೋದು, ರಿಯಾಕ್ಷನ್ ಆಗುದಿಲ್ಲ. ಸೊ ಆ ಮಾತ್ರೆಗಳು ಅವರು ಜೀವನ್ ಪರ್ಯಂತ ಅವರು ತಗೊಳ್ಬೇಕು. ಯಾಕಂದ್ರೆ ಕಿಡ್ನಿ ಇಟ್ಟ ಮೇಲೆ ಅದು ಯಾವಾಗಾದ್ರೂ ರಿಜೆಕ್ಷನ್ ಚಾನ್ಸ್ ಇರ್ತದೆ. ಸೊ ಇಡೀ ಜೀವನ ಅವರು ಇಮ್ಯುನೋ ಸಪ್ರೆಷನ್ ಮಾತ್ರೆ ತಗೊಳ್ಬೇಕು. ಸೊ ಮತ್ತೆ ಅದು ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಅವರು ಸ್ವಲ್ಪ ಜಾಗ್ರತೆ ಇರಬೇಕು. ನೀರು ಕರೆಕ್ಟು, ಊಟ ಕರೆಕ್ಟ್ ಇರ್ಬೇಕಂದ್ರೆ ಯಾವ ತರದ್ದು ಕ್ರಿಮಿಗಳು ಸೇರ್ಬಾರ್ದು ಅವ್ರಿಗೆ. ಸೊ ಈ ತರ ಒಂದು ಜಾಗ್ರತೆ ಬಗ್ಗೆ ನಾವು ಸ್ವಲ್ಪ ಕೌನ್ಸಿಲಿಂಗ್ ಕೊಡ್ತೇವೆ. ಅದೇ ತರ ದಾನಿಗೆ ಕೂಡ ಸೊ ಯಾರಾದ್ರೂ ಮುಂದೆ ಬರ್ಬೋದು ಆ ಟೈಮಲ್ಲಿ, ಅಂದ್ರೆ ನಮ್ದೇ ಜನ ಅವರಿಗೆ ಕೊಡ್ಬೇಕಂತ ಅನ್ಸ್ಬೋದು. ಮುಂದೆ ಬಂದ್ರು ಕೂಡ ಅವ್ರ ಹೆಲ್ತ್ ನಾವು ನೋಡ್ಬೇಕು. ಸೊ ಫಸ್ಟ್ ಕೇರ್ ನಾವು ತಗೊಳ್ಳೋದು ದಾನಿ ಬಗ್ಗೆ. ಯಾಕಂದ್ರೆ ಅವರು ಬೇರೆಯವ್ರಿಗೋಸ್ಕರ ಅವ್ರು ಕೊಡೋದು, ಸ್ವತಃದ್ದು ಆಪರೇಷನ್ ಬೇಕಂತಿಲ್ಲ ಅವ್ರಿಗೆ. ಸೊ ಅವ್ರು ಬೇರೆಯವರಿಗೆ ಕೊಡೋದ್ರಿಂದ ಅವರಿಗೆ ಜಾಗ್ರತೆ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೇಕಾಗ್ತದೆ. ಮತ್ತೆ ಕಂಪ್ಲೀಟ್ ಒಪ್ಪಿಗೆ ಅಂದ್ರೆ ಎಲ್ಲ ಮಾಹಿತಿ ಇಟ್ಕೊಂಡು ಅವರು ಒಪ್ಪಿಗೆ ಕೊಡ್ಬೇಕು. ಅವರಿಗೆ ದಾನಿಗಳಿಗೆ ಯಾವುದೆಲ್ಲ ಆರೋಗ್ಯ ಸಮಸ್ಯೆಗಳು ಇರಬಾರ್ದು ಈ ಸಂದರ್ಭದಲ್ಲಿ ಅವರು ದಾನ ಮಾಡುವಾಗ? ಸೊ ಒಂದು ಏಜ್ ಇಂಪಾರ್ಟೆಂಟ್. 18 ವಯಸ್ಸು ಮೇಲೆ ಆದಷ್ಟು ಸ್ವಲ್ಪ ಕಡಿಮೆ ವಯಸ್ಸವರು ಕೊಟ್ರೆ ಸ್ವಲ್ಪ ಅದು ಕಿಡ್ನಿದು ಆಯುಷ್ಯ ಒಳ್ಳೇದಿರ್ತದೆ. ಅಂದ್ರೆ ಒಂದೇ ಕಿಡ್ನಿ ನಡಿಬೇಕು ಅವರಲ್ಲಿ ಕೂಡ ಇವರಲ್ಲಿ ಕೂಡ. ಸೊ ಕಡಿಮೆ ವಯಸ್ಸವರು ಕೊಟ್ರೆ ಸ್ವಲ್ಪ ಚಾನ್ಸಸ್ ಬೆಟರ್ ಇರ್ತದೆ. ಮತ್ತೆ ಕಿಡ್ನಿ ಕಾಯಿಲೆ ಬರುವಂತದ್ದು ಯಾವ ಕಾಯಿಲೆ ಉಂಟು ಇವರಿಗೆ ಇರಬಾರ್ದು. ಸೊ ನಾನು ಹೇಳಿದ್ದು ಅದು ಈಗ ಮಧುಮೇಹ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಮತ್ತೆ ಅದು ಫ್ಯಾಮಿಲಿಯಲ್ಲಿ ಬರುವಂತದ್ದು ಕಾಯಿಲೆ ಇರ್ಬೋದು. ಸೊ ಆ ಕಾಯಿಲೆ ಇವರಿಗೆ ಆಲ್ರೆಡಿ ಇದ್ರೆ, ಈಗ ಮಧುಮೇಹ ಇದ್ದವರು ಇದು ದಾನ ಮಾಡ್ಲಿಕ್ಕೆ ಆಗುದಿಲ್ಲ, ರಕ್ತದೊತ್ತಡ ಇದ್ದವರು ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಟೆಸ್ಟ್ ಮಾಡುವಾಗ ಅದೆಲ್ಲ ನೋಡೋದು. ಮತ್ತೆ 2 ಕಿಡ್ನಿ ಉಂಟು, 2 ಕಿಡ್ನಿದ ಕೆಲಸ ಈಕ್ವಲ್ ಉಂಟು, ಸರಿ ಉಂಟು, ಇದೆಲ್ಲ ನೋಡಿ ಮತ್ತೆ ಹರಡುವಂತದ್ದು ಯಾವ ತರ ಕಾಯಿಲೆ ಇರಬಾರ್ದು. ಅಂದ್ರೆ ಕೆಲವು ವೈರಸಸ್ ಎಲ್ಲ ಇರ್ತದೆ, ಅಂತವರೆಲ್ಲ ಡೊನೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಪೇಷಂಟ್ ಈಗ 40 ವರ್ಷದವರಾಗಿದ್ರೆ, ಸೊ ಈಗ ಯಾರು ದಾನಿಗಳಿರ್ತಾರೆ ಸೊ ಅವರ ವಯಸ್ಸು ಅಂದ್ರೆ ಸೇಮ್ ಇರ್ಬೇಕಾ? ಅವರು 18 ವರ್ಷದಿಂದ ಮೇಲ್ಪಟ್ಟವರಾದ್ರೆ ಸಾಕಾಗ್ತದ ಈ ಸಂದರ್ಭದಲ್ಲಿ? ಆ ರೇಂಜ್ ಅಲ್ಲಿ ಇದ್ರೆ ಯಾರು ಬೇಕಾದ್ರೂ ಕೊಡ್ಬೋದು. ಅಂದ್ರೆ ಏಜ್ ಮ್ಯಾಚಿಂಗ್ ಅಂತ ಏನಿಲ್ಲ. ನಾವು ನೋಡೋದಂದ್ರೆ ಗ್ರೂಪ್ ಮ್ಯಾಚ್ ಆಗ್ಬೇಕು, ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ಬೇಕು. ಮತ್ತೆ ರಕ್ತ ಸಂಬಂಧ ಇದ್ರೆ ಅದು HLA ಮ್ಯಾಚಿಂಗ್ ಅಂತ ಮಾಡ್ತಾರೆ. ಇಷ್ಟು 18 ರಿಂದ 65 ವರೆಗೆ ಕೊಡ್ಬೋದು. ಇನ್ನು ಈ ಮೂತ್ರಪಿಂಡದ ಕಾಯಿಲೆಯನ್ನ ಗುಣಪಡಿಸಬಹುದಾ ಅಂತ ಈಗ ಪೇಷಂಟ್ ಈಗ ಬಂದವರು ಕೂಡ ಕೇಳ್ತಾರೆ ನಿಮ್ಮ ಹತ್ರ, ಡಾಕ್ಟರ್ ಇದು ಕಂಪ್ಲೀಟ್ ಆಗಿ ಗುಣ ಆಗ್ತದಾ ಅಂತ. ಸೊ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಸೊ ಅದೇ 2 ಟೈಪ್ ಕಾಯಿಲೆ ಉಂಟು. ಒಂದು ಅಕ್ಯೂಟ್ ಅಂತ ಹೇಳೋದು. ಅಕ್ಯೂಟ್ ಅಂದ್ರೆ ನಾನು ಹೇಳಿದ್ದು ಕೆಲವು ಜ್ವರದಿಂದ ಉಂಟು, ಅಥವಾ ಕೆಲವು ಮಾತ್ರೆ ರಿಯಾಕ್ಷನ್ ಇರ್ಬೋದು. ಸೊ ಅದ್ರದ್ದು ಮೂಲ ಕಾರಣ ನಾವು ತೆಗೆದ್ರೆ ಕಿಡ್ನಿಗೆ ಅದು ಪವರ್ ಉಂಟು, ಅದು ಹಿಂದೆ ಹೋಗ್ಲಿಕ್ಕೆ ಅಂದ್ರೆ ಸರಿ ಆಗ್ಲಿಕ್ಕೆ.
ಬಟ್ ಕ್ರಾನಿಕ್ ಪ್ರಾಬ್ಲಮ್ ಇರ್ತದೆ, ಅಂದ್ರೆ ರಕ್ತದೊತ್ತಡ, ಮಧುಮೇಹ, ಆತರ ಕಾಯಿಲೆಯಲ್ಲಿ ಯೂಶಲಿ ಪರ್ಮನೆಂಟ್ ಇರ್ತದೆ. ಓಕೆ. ಬಟ್ ಪರ್ಮನೆಂಟ್ ಇದ್ರೆ ಕೂಡ ಅದರದ್ದು ಸ್ಪೀಡ್ ಅನ್ನು ಸ್ಲೋ ಮಾಡ್ಬೋದು. ಅಂದ್ರೆ ಮೊದಲನೇ ಹಂತದಿಂದ ಡಯಾಲಿಸಿಸ್ ಸ್ಟೇಜ್ ಹೋಗೋದನ್ನು ಸ್ಪೀಡ್ ಅನ್ನು ಸ್ಲೋ ಮಾಡ್ಬೋದು. ಆ ಟೈಮ್ ಇಂದ ನಾವು ಒಳ್ಳೆ ಕಂಟ್ರೋಲ್ ಮಾಡಿ ಮತ್ತೆ ಕಿಡ್ನಿ ಪ್ರೊಟೆಕ್ಷನ್ ಮಾತ್ರೆ ಕೆಲವು ಉಂಟು, ಪ್ರೊಟೆಕ್ಟ್ ಮಾಡುವಂತು ಅಂತ ಕಾಯಿಲೆ ಅಂತ ಮಾತ್ರೆ ಮತ್ತೆ ಪತ್ತೆಯನ್ನು ಸರಿ ಮಾಡಿದ್ರೆ ಅದು ಸ್ಪೀಡ್ ಅನ್ನು ಸ್ಲೋ ಮಾಡ್ಬೋದು. ಅಂದ್ರೆ ಡಯಾಲಿಸ್ ಬರೋದನ್ನು ಸ್ವಲ್ಪ 5-6 ವರ್ಷ ಮುಂದೆ ತಳ್ಬೋದು. ಓಕೆ. ಇನ್ನು ಡ್ರಿಂಕ್ಸ್ ಮಾಡೋದು ಎಷ್ಟು ಡೇಂಜರಸ್ ಡಾಕ್ಟರ್? ಈಗ ಮೂತ್ರಪಿಂಡದ ಕಾಯಿಲೆ ಅದರಿಂದನೂ ಕೂಡ ಬರುವಂತ ಚಾನ್ಸಸ್ ಇರ್ತದ? ಅಂದ್ರೆ ಮೇನ್ ಪ್ರಾಬ್ಲಮ್ ಮೂತ್ರಪಿಂಡ ಕಾಯಿಲೆಯಲ್ಲಿ ಸ್ಮೋಕಿಂಗ್ ಇರಬಾರ್ದು. ಸ್ಮೋಕಿಂಗ್ ಇದ್ರೆ ಅದು ಕಿಡ್ನಿದ ರಕ್ತನಾಳ ಸಂದಾಗಿ ಕಿಡ್ನಿಗೆ ರಕ್ತ ಹೋಗುದಿಲ್ಲ, ಸೊ ಮತ್ತೆ BP ಜಾಸ್ತಿ ಆಗ್ತದೆ. ಅದು ಡ್ರಿಂಕ್ಸ್ ಮಾಡೋದಂದ್ರೆ ಡ್ರಿಂಕ್ಸ್ ಅಲ್ಲಿ ಏನಾದ್ರೂ ಅದು ಟಾಕ್ಸಿನ್ಸ್ ಅಂತ ಹೇಳ್ತಾರೆ, ಟಾಕ್ಸಿನ್ಸ್ ಇದ್ರೆ ಮತ್ತೆ ಅದರಲ್ಲಿ ಕೂಡ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು. ಮತ್ತೆ ಮಸಲ್ಸ್ ಪ್ರಾಬ್ಲಮ್, ಮಸಲ್ಸ್ ಅದು ಹೊಡೆದೋಗಿ ಸ್ವಲ್ಪ ಕೆಟ್ಟ ಅಂಶ ರಕ್ತದಲ್ಲಿ ಬರ್ಬೋದು. ಸೊ ಕಿಡ್ನಿ ಕೆಲಸ ಜಾಸ್ತಿ ಮಾಡ್ತದೆ ಅದು. ಸೊ ಓವರ್ ಆಲ್ ನಾವು ಸಲಹೆ ಏನ್ ಕೊಡೋದಂದ್ರೆ ಸ್ಮೋಕಿಂಗ್ ಮತ್ತೆ ಡ್ರಿಂಕ್ಸ್ ನಿಲ್ಸ್ಬೇಕು. ಕಿಡ್ನಿ ಕಾಯಿಲೆ ಇದ್ದವರು ಆದಷ್ಟು ಅವರು ನಿಲ್ಸ್ಬೇಕಂತ ಹೇಳುದು. ಓಕೆ ಡಾಕ್ಟರ್, ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸುದಾದ್ರೆ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಉಂಟು ಅಂತ? ಸೊ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲ್ ಅಂದ್ರೆ ಅದು ನೆಫ್ರಾಲಜಿ ವಿಭಾಗ, ಅದು ಆಲ್ಮೋಸ್ಟ್ ಈಗ 35 ವರ್ಷದಿಂದ ಉಂಟು. ಮತ್ತೆ ಈ ಕೋಸ್ಟಲ್ ರೀಜನ್ ನಾವು ಹೇಳ್ತೇವೆ, ಗೋವಾ ಇಂದ ಹಿಡಿದು ನಾರ್ತ್ ಕೇರಳವರೆಗೂ ಅದು ಅದರಿಂದ ಪೇಷಂಟ್ಸ್ ಅಲ್ಲಿ ಅವರು ಬರ್ಬೋದು. ಅದು ರೈಲ್ವೇಸ್ ಇರ್ಬೋದು ಅದ್ರ ಮೂಲಕ. ಮತ್ತೆ ಅದಕ್ಕೆ ಸೆಪರೇಟ್ OPD ಉಂಟು, ಡೈಲಿ OPD. ಮತ್ತೆ ಡಯಾಲಿಸಿಸ್ ಸೆಂಟರ್, ಡಯಾಲಿಸಿಸ್ ಅಂದ್ರೆ ಬೋತ್ ಅಕ್ಯೂಟ್ ಮತ್ತೆ ಕ್ರಾನಿಕ್ ಅವರಿಗೆ ಮಾಡ್ತಾರೆ. ಕ್ರಾನಿಕ್ ಗೆ ಬೇರೆ, ಇದು ಅಕ್ಯೂಟ್ ಗೆ ಬೇರೆ. ಮತ್ತೆ ಕಿಡ್ನಿ ಕಸಿ ಕೂಡ ಅದರದ್ದು ಕೂಡ ಸೆಪರೇಟ್ ವಿಭಾಗ ಉಂಟು ಕಸಿ ಮಾಡ್ಲಿಕ್ಕೆ. ಇನ್ನು ಕಿಡ್ನಿ ಆರೋಗ್ಯದ ಬಗ್ಗೆ ನಿಮ್ಮ ಸಲಹೆ ಏನು ಡಾಕ್ಟರ್ ನಮ್ಮ ವೀಕ್ಷಕರಿಗೆ? ಸೊ ಫಸ್ಟ್ ಏನಂದ್ರೆ 25 ವಯಸ್ಸು ನಂತರ ಶುಗರ್ BP ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡಬೇಕು. ಎಸ್ಪೆಷಲಿ ಫ್ಯಾಮಿಲಿಯಲ್ಲಿ ಆಲ್ರೆಡಿ ಶುಗರ್ ಉಂಟು, ಕೆಲವರಿಗೆ BP ಉಂಟು, ಅವರು ಡೆಫಿನೆಟ್ಲಿ ಟೆಸ್ಟ್ ಮಾಡಬೇಕು. ಬೇರೆಯವರು ಕೂಡ ಹೆಲ್ತ್ ರೀಸನ್ಸ್ಗೆ ಟೆಸ್ಟ್ ಮಾಡಬೇಕು. ಎರಡನೇದು ನೀರಿನ ಪ್ರಮಾಣ, ಎಲ್ಲರೂ ಅದು ತುಂಬಾ ಇಂಪಾರ್ಟೆಂಟ್. ಅದು ನೀರು ಕರೆಕ್ಟ್ ಆಗಿ ತಗೊಳ್ಬೇಕು. ಒಂದು 8ರಿಂದ 12 ಗ್ಲಾಸ್ ನೀರು ಡೈಲಿ ತಗೊಳ್ಬೇಕು. ಮತ್ತೆ ವೆಜಿಟೇರಿಯನ್ ಊಟ ಬೆಟರ್, ಎಸ್ಪೆಷಲಿ ಕಿಡ್ನಿ ಕಾಯಿಲೆ ಇದ್ದವ್ರಿಗೆ ವೆಜಿಟೇರಿಯನ್ ಊಟ ಅದು ತಗೊಳ್ಳೋದು ಬೆಟರ್. ವೇಟ್ ಕಂಟ್ರೋಲ್ ಬಹಳ ಇಂಪಾರ್ಟೆಂಟ್. ವೇಟ್ ಅಂದ್ರೆ ತೂಕ ಜಾಸ್ತಿ ಆಗ್ಬಾರ್ದು, ಒಬೇಸಿಟಿ ಲೆವೆಲ್ಸ್ ಜಾಸ್ತಿ ಆಗ್ಬೋದು. ಮತ್ತೆ ಸುಮ್ಮನೆ ನೋವಿನ ಮಾತ್ರೆ ತಗೊಳ್ಳೋದು ಅದು ಅವಾಯ್ಡ್ ಮಾಡಬೇಕು. ಓವರ್ ದ ಕೌಂಟರ್ ಸುಮ್ಮನೆ ಹೋಗಿ ಮಾತ್ರೆ ತಗೊಳ್ತಾ ಇರೋದು, ಒಂದು ಸಣ್ಣ ನೋವಿಗೆಲ್ಲ ಮಾತ್ರೆ ತಗೊಳ್ಳೋದು ಅದು ಅವಾಯ್ಡ್ ಮಾಡಬೇಕು. ಸ್ಮೋಕಿಂಗ್ ಮಾಡಬಾರ್ದು. ಸೊ ಇಷ್ಟು ಫಾಲೋ ಮಾಡಿದ್ರೆ 90-95% ಕಿಡ್ನಿ ಕಾಯಿಲೆ ಬರೋದನ್ನು ತಡೆಯಬಹುದು. ಎಸ್ ಡಾಕ್ಟರ್, ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ ಜೀವ 24/7.